ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಅಜಯ್ ಕುಮಾರ್. ನನ್ನ ಜೊತೆಗಿದ್ದಾರೆ ಭರತ್ ಸರ್. ತಮ್ಮೆಲ್ಲರೂ ಕೂಡ ಚಿರಪರಿಚಿತರು. ಮಲ್ಟಿಪಲ್ ಇಂಟರ್ವ್ಯೂ ಸಂದರ್ಶನಗಳನ್ನ ಕೊಟ್ಟಿದ್ದಾರೆ. CAPF ಮತ್ತು IB, ಅದೇ ರೀತಿ UPSC ಕಂಡಕ್ಟ್ ಮಾಡೋ ಬೇರೆ ಬೇರೆ ಪರೀಕ್ಷೆಗಳಲ್ಲೂ ಕೂಡ ಸಕ್ಸಸ್ಸನ್ನು ಪಡೆದಿದ್ದಾರೆ. ಈ ಒಂದು ವಿಡಿಯೋದಲ್ಲಿ KS ಸಂದರ್ಶನ ಇಂಟರ್ವ್ಯೂಗೆ ನೀವು ಯಾವ ರೀತಿಯಾಗಿ ಅಪಿಯರ್ ಆಗಬೇಕು, ಪ್ರಶ್ನೆಗಳು ನಿಮಗೆ ಗೊತ್ತಿಲ್ಲ ಅಂದರೆ ಹೇಗೆ ಹೇಳಬೇಕು, ನಿಮ್ಮ ಡ್ರೆಸ್ ಕೋಡ್ ಯಾವ ಥರ ಇರಬೇಕು, ಒಳಗಡೆ ಬಂದಾಗ ಯಾವ ಥರ ನೀವು ಬಿಹೇವ್ ಮಾಡಬೇಕು. ಓಕೆ, ಸೊ ಆ ಒಂದಿಷ್ಟು ನಿಮಗೆ ಸಿಲ್ಲಿ ಅನ್ನಿಸ್ಬೋದು, ಬಟ್ ಆ ಸಿಲ್ಲಿ ವಿಷಯಗಳೇ ನಿಮ್ಮ ಅಂಕಗಳು ಹೆಚ್ಚುತ್ತೋ ಅಥವಾ ಕಮ್ಮಿ ಆಗುತ್ತೋ ಅನ್ನೋದು ಡಿಸೈಡ್ ಆಗುತ್ತೆ. ಹೇಳ್ತಾ ಯಾವ್ಯಾವ ವಿಷಯಗಳ ಬಗ್ಗೆ ಅಂದರೆ ಬ್ರೀಫಾಗಿ ಸರ್ ನಮಗೆ ಹೇಳ್ತಾ ಹೋಗ್ತಾರೆ. ಒಂದಿಷ್ಟು ಚರ್ಚೆಯನ್ನು ಈ ಒಂದು ವಿಡಿಯೋದಲ್ಲಿ ಮಾಡೋಣ ಸ್ನೇಹಿತರೆ, ಬನ್ನಿ. ನಮಸ್ತೆ ಸರ್. ನಮಸ್ತೆ ಸರ್. ನೀವು ಮಲ್ಟಿಪಲ್ ಇಂಟರ್ವ್ಯೂಸ್ನ ಕೊಟ್ಟಿದ್ದೀರಾ. ಎಸ್ ಸರ್. ಆ ಒಂದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಎಸ್ಪೆಷಲಿ ಈಗ ಇರುವಂತಹ ನಮ್ಮ ಜನ್ರೇಷನ್ ಬೆಸ್ಟ್ ಪರ್ಸನ್ ಅಂತ ಹೇಳಿ ನಿಮ್ಮಿಂದ ಒಂದಿಷ್ಟು ಸಲಹೆಗಳು ಯಾರು KS ಇಂಟರ್ವ್ಯೂಗೆ ಹೋಗ್ತಾ ಇದ್ದಾರೆ ಅವ್ರಿಗೆ ಕೊಟ್ಟರೆ ತುಂಬ ಸಹಾಯ ಆಗುತ್ತೆ ಸರ್. ಖಂಡಿತ ಸರ್, ಖಂಡಿತ. ಸೊ ಸರ್, ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಇಂಟರ್ವ್ಯೂ ಅನ್ನುವಂಥದ್ದು ಒಂದು ವ್ಯಕ್ತಿತ್ವದ ಪರೀಕ್ಷೆ. ಓಕೆ, ಇದು ಇಟ್ ಈಸ್ ನಾಟ್ ಇಂಟರ್ವ್ಯೂ, ಇಟ್ ಈಸ್ ನಾಟ್ ಕಾಲ್ಡ್ ಆಸ್ ಇಂಟರ್ವ್ಯೂ ಅಂತ ಹೆಸರಿಡಲ್ಲ ಇದಕ್ಕೆ. ಪರ್ಸ್ನಾಲಿಟಿ ಟೆಸ್ಟ್ ಅಂತ ಇಡ್ತಾರೆ. ಹೌದು. ಸೊ ಇಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಪರೀಕ್ಷಿಸ್ತಾರೆ. ಓಕೆ. ಮತ್ತು ಇಲ್ಲಿ ಏನು ಕೂತಿರ್ತಾರಲ್ವ ಪ್ಯಾನೆಲ್ ಮೆಂಬರ್ಸು, ಅವರೆಲ್ಲ ತುಂಬ ವಯಸ್ಸಾಗಿರುತ್ತೆ ಅವ್ರಿಗೆ. ಸೊ ನಮ್ಮ ಇವಾಗಿನ ವಯಸ್ಸು ಒಂದು 25ರಿಂದ 30 ವರ್ಷ ಅಂತ ಅಂದ್ಕೊಂಡ್ರೆ, ಅವರ ಕಂಬೈನ್ಡ್ ವಯಸ್ಸು 4 ಜನ ಏನು ಪ್ಯಾನಲಲ್ಲಿ ಕೂತಿರ್ತಾರೆ ಅವರೆಲ್ಲರದು ಎಕ್ಸ್ಪೀರಿಯನ್ಸ್ನ ಕಂಬೈನ್ ಮಾಡಿದ್ರೆ ನಮ್ಮ 4ರಿಂದ 5 ಪಟ್ಟಿರುತ್ತೆ, ನಮ್ಮ ವಯಸ್ಸಿನ 4 ಪಟ್ಟಿರುತ್ತೆ ಅವ್ರ ಎಕ್ಸ್ಪೀರಿಯನ್ಸು. ಹೌದು. ಒಬ್ಬೊಬ್ಬರಿಗೆ 30 ವರ್ಷ ಇರುತ್ತೆ, 35 ವರ್ಷ ಎಕ್ಸ್ಪೀರಿಯನ್ಸ್ ಇರೋರೆಲ್ಲ ಬಂದು ಕೂತಿರ್ತಾರೆ ಇಂಟರ್ವ್ಯೂ ಮಾಡೋದಕ್ಕೆ ಅಥವಾ ಪರ್ಸ್ನಾಲಿಟಿಯನ್ನು ಚೆಕ್ ಮಾಡೋದಕ್ಕೆ. ಸೊ ಅವರು ನಿಮ್ಮಲ್ಲಿ ಏನು ನೋಡ್ತಾರೆ ಅಂತ ಅಂದರೆ, ಆಫೀಸರ್ ಲೈಕ್ ಕ್ವಾಲಿಟೀಸ್ ಇದೆಯಾ ಇಲ್ವಾ ಅನ್ನೋವಂಥದ್ದನ್ನ ಚೆಕ್ ಮಾಡ್ತಾರೆ. ಹೇಗೆ ಸರ್, ಹೌ ದಿ ಐಡೆಂಟಿಫೈ? ಈಗ ಒಬ್ಬ ವ್ಯಕ್ತಿಗೆ ಆಫೀಸರ್ ಕ್ವಾಲಿಟಿ ಅಂತ ಹೇಳಿದ್ರಿ, ಯಾವ ರೀತಿಯಾಗಿ ಆ ವ್ಯಕ್ತಿ ಆಫೀಸರ್ ಕ್ವಾಲಿಟಿಯನ್ನು ಶೋ ಮಾಡ್ಬೋದು ಅಥವಾ ತೋರಿಸ್ಕೋಬೋದು? ಖಂಡಿತ ಸರ್, ಇದು ಆಫೀಸರ್ ಲೈಕ್ ಕ್ವಾಲಿಟೀಸ್ ಅಂದರೆ ಏನೋ ತುಂಬ ದೊಡ್ಡ ವರ್ಡು, ಅದನ್ನು ಇನ್ಕಲ್ಕೇಟ್ ಮಾಡ್ಕೋಬೇಕು ಆ ಥರದ್ದೇನಿಲ್ಲ. ತುಂಬ ಬೇಸಿಕ್ ಸರ್. ನಿಮ್ಮ ನೇಲ್ಸನ್ನು ಕಟ್ ಮಾಡಿದ್ದೀರಾ ಇಲ್ವಾ, ನಿಮ್ಮ ನೇಲ್ಸ್ ಹೇಗಿದೆ, ನಿಮ್ಮ ಹೇರ್ ಕಟ್ ಹೇಗಿದೆ, ಇಸ್ ಇಟ್ ಪ್ರೆಸೆಂಟಬಲ್, ಟ್ರಿಮ್ಡ್ ಇದೆಯಾ ಇಲ್ವಾ, ಇವೆಲ್ಲ ಸರ್ ಕೆಲವೊಂದು ಚಿಕ್ಕ ಚಿಕ್ಕ ಪಾಯಿಂಟ್ಸು. ಮತ್ತು ನಿಮ್ಮ ಶೂಸ್ ಪಾಲಿಶ್ ಆಗಿದೆಯಾ, ಡ್ರೆಸ್ ಐರನ್ ಆಗಿದೆಯಾ, ನನ್ನನ್ನು ನಾನು ಹೇಗೆ ಪ್ರೆಸೆಂಟೇಬಲ್ ಮಾಡ್ಕೋತೀನಿ. ಖಂಡಿತ. ಹೌ ವಿಲ್ ಯು ಪ್ರೆಸೆಂಟ್ ಯುವರ್ ಸೆಲ್ಫ್, ಇದೇ ಆಫೀಸರ್ ಲೈಕ್ ಕ್ವಾಲಿಟಿ ಸರ್. ಇದ್ರ ಬಗ್ಗೆ ನೀವು ಗಮನ ಹರಿಸ್ಬಿಟ್ರೆ ಸಾಕಷ್ಟು ನಿಮ್ಮ ಒಂದು ಪರ್ಸ್ನಾಲಿಟಿಗೆ ತುಂಬ ವ್ಯಾಲ್ಯೂ ಬರುತ್ತೆ. ಆಮೇಲೆ ನೀವು ಹೇಗೆ ನಡೀತೀರಾ, ಅಲ್ಲಿಂದ ಡೋರ್ನ ಹೇಗೆ ತಟ್ತೀರಾ, ಆಮೇಲೆ ಹೇಗೆ ಪರ್ಮಿಷನನ್ನು ಕೇಳ್ತೀರಾ, ಹೇಗೆ ನಡ್ಕೊಂಬರ್ತೀರಾ, ಹೇಗೆ ಕುತ್ಕೋತೀರಾ, ಯಾವ ಥರ ನೋಡ್ತೀರಾ ಆನ್ಸರ್ ಮಾಡಬೇಕಾದ್ರೆ, ಎಲ್ಲಿ ನೋಡ್ತೀರಾ. ಕೆಲವೊಂದು ಸರಿ ಏನಾಗುತ್ತೆ, ಸ್ಟೂಡೆಂಟ್ಸು ತಲೆ ಬಗ್ಸ್ಕೊಂಡು ಆನ್ಸರ್ ಮಾಡೋದು, ಇಲ್ಲ ಅಂದರೆ ನಾನು ಪ್ರಶ್ನೆ ಕೇಳ್ತಿದ್ದಾರೆ ಅಂತಂದರೆ ನಾ ಎಲ್ಲೋ ನೋಡ್ಕೊಂಡು ಹೇಳೋದು, ಕೆಲವೊಂದ್ಸತಿ ಹಿಂಗೆ ನೋಡೋದು, ಯೋಚನೆ ಮಾಡ್ಬೇಕಾದ್ರೆ ಹಿಂಗೆ ಮೇಲೆ ನೋಡೋದು ಅಥವಾ ಕೆಳಗೆ ನೋಡುವಂಥದ್ದು, ಇವನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಮೋರ್ ಓವರ್ ಸರ್, ಇಲ್ಲಿ 4 ಜನ ಕೂತಿರ್ತಾರೆ. ಇಂಟರ್ವ್ಯೂ ಅಂದರೆ ಕೆಲವೊಬ್ರು ಭಯ ಬಿದ್ದುಬಿಡ್ತಾರೆ, ಕ್ವಶನ್ ಆನ್ಸರು ಅಂತ. ಇಟ್ ವಿಲ್ ಬಿ ಲೈಕ್ ಅ ಕಾನ್ವರ್ಸೇಷನ್ ಸರ್. ಈಗ ನಾನು ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಇದೇ ರೀತಿಯಾಗಿ ಇರಬೇಕು. ಖಂಡಿತ. ನಾನು ಮಾತಾಡ್ಬೇಕಾದ್ರೆ ನೀವು ನನ್ನ ನೋಡಬೇಕು, ಹೌದಲ್ವಾ? ನಾನು ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ನಿಮ್ಮನ್ನ ನೋಡಬೇಕು. ಇಲ್ಲ ನಾನು ಹಿಂಗೆ ನೋಡ್ಕೊಂಡು ಮಾತಾಡಿದ್ರೆ ನನಗೊಂಥರ ಹೆಂಗೆ ಅನ್ಸುತ್ತೆ? ಖಂಡಿತ ಅಲ್ವಾ? ಸೊ ಒಂದು ಕಾನ್ವರ್ಸೇಷನ್ನ ಬಿಲ್ಡ್ ಮಾಡಬೇಕಾದ್ರೆ ಹೇಗೆ ನಾವು ಒಬ್ಬ ವ್ಯಕ್ತಿಯನ್ನು ನೋಡ್ತಾ ಇರ್ತೀವಿ, 4 ಜನ ಇದ್ದಾಗ ನಿಮ್ಮನ್ನು ಎಷ್ಟು ನೋಡ್ತೀನಿ, ಅವ್ರ ಕಡೆ ಗಮನ ಕೊಡ್ತೀನಾ ಇಲ್ವಾ, ಇದನ್ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಆಯಿತಾ? ಜಸ್ಟ್ ಇಷ್ಟು. ಆಮೇಲೆ ಎಷ್ಟೊಂದು ಜನ ಸ್ಟೂಡೆಂಟ್ಸನ್ನು ನೋಡಿದ್ದೀನಿ ನಾನು, ಡೋರ್ ತೆಗಿತಾರೆ, ಡೋರ್ ತೆಗಿದ ತಕ್ಷಣ ಅಲ್ಲಿಂದನೇ ಗುಡ್ ಆಫ್ಟರ್ನೂನ್ ಸರ್, ಗುಡ್ ಮಾರ್ನಿಂಗ್ ಸರ್ ಅಂತ ಅಂದ್ಕೊಂಡು ಬಂದ್ಬಿಡ್ತಾರೆ. ವಿ ಶುಡ್ ನಾಟ್ ಡೂ ದಟ್ ಸರ್. ಅಂದರೆ ಬರೋಕ್ಕಿಂತ ಮುಂಚೆ ಪರ್ಮಿಷನ್ ತಗೋಬೇಕಂತ ನೀವು? ಖಂಡಿತ. ಅಲ್ಲಿ ಡೋರ್ ಮುಂದೆ ನಿಂತ್ಕೊಂಡು 1-2 ಸರಿ ನಾಕ್ ಮಾಡಿ, 1-2 ಸರಿ ನಾಕ್ ಮಾಡಿ ಡೋರನ್ನು ಒಂಚೂರು ತೆಗೆದು, ಎಕ್ಸ್ಕ್ಯೂಸ್ ಮೀ ಸರ್, ಕ್ಯಾನ್ ಐ ಕಮ್ ಇನ್, ಸರ್ ಒಳಗೆ ಬರ್ಬೋದಾ, ಕನ್ನಡದಲ್ಲಿ ಕೊಡೋದಾದ್ರೆ ಸರ್ ಒಳಗೆ ಬರ್ಬೋದಾ, ಅವ್ರು ಬಾರಪ್ಪ ಅಂತಾರೆ, ಬರ್ತೀವಿ. ಅಲ್ಲಿಂದನೇ ವಿಶ್ ಮಾಡ್ಕೊ ಬಂದ್ಬಿಟ್ರೆ ಇಟ್ ವಾಂಟ್ ಲುಕ್ ಗುಡ್ ಸರ್.
ಅಂದ್ರೆ ಅಂತ ಕೇಳಬೇಕು, ಅವ್ರು ಬನ್ನಿ ಅಂತ ಹೇಳ್ಬೇಕು, ಬಂದು ನಿಂತ್ಕೊಂಡ ಮೇಲೆ ಹೌದು ನಾನು ಗುಡ್ ಮಾರ್ನಿಂಗ್ ಅಥವಾ ಗುಡ್ ಆಫ್ಟರ್ನೂನ್ ಏನಿರುತ್ತೋ ಅದು ವಿಶ್ ಮಾಡ್ಬೇಕು. ಖಂಡಿತ. ಅಲ್ಲಿಂದ ವಿಶ್ ಮಾಡ್ಕೊ ಬಂದ್ರೆ ಏನೋ ಕಾಟಾಚಾರಕ್ಕೆ ಮಾಡ್ತಾ ಇದ್ದಾನೆ ಅಂತ ಅನ್ಸ್ಬಿಡುತ್ತೆ. ನಿಜ. ಅಂಡ್ ನಿಮ್ಮ ವಾಕಿಂಗ್ ಸ್ಟೈಲ್ ಕೂಡ ನೋಡ್ತಾರ ಅವರು, ಎಷ್ಟು ಕಾನ್ಫಿಡೆಂಟ್ ಇಂದ ಬರ್ತೀರಾ ಅಂತ. ಅಂಡ್ ಒಂದು ಏನು ತಲೆಯಲ್ಲಿ ಇಟ್ಕೋಬೇಕು ಸ್ಟೂಡೆಂಟ್ಸ್ KPSC ಇಂಟರ್ವ್ಯೂ ಕೊಡ್ತಾ ಇರೋರು, ಸರ್ ದೇ ಆರ್ ಆಲ್ರೆಡಿ ಅಚೀವರ್ಸ್ ಅಲ್ವಾ ಸರ್? ಖಂಡಿತ ಸರ್. ಎಷ್ಟೋ ಲಕ್ಷ ಜನ ಅಪ್ಲಿಕೇಶನ್ಸ್ ಅಲ್ಲಿ 1000 ಜನ ಇಂಟರ್ವ್ಯೂ ಕೊಡ್ತಾ ಇದಾರ. ಹೌದು, 5000 ಜನ ಮೇನ್ಸ್ ಬರೆದಿದ್ದಾರೆ. 5000 ಜನರಲ್ಲಿ 1000 ಜನ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ಅಚೀವ್ಮೆಂಟ್ ಅಂತಾನೆ ಅದು, ಅದರಲ್ಲೇ ಅಚೀವ್ಮೆಂಟ್ ಒಂದು. ಇದು ಒಂದು ತಲೆಯಲ್ಲಿ ಇಟ್ಕೊಬಿಟ್ರೆ ಆಟೋಮೆಟಿಕ್ ಆಗಿ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ, ನಾನು ಏನೋ ಸಾಧಿಸಿದ್ದೀನಿ ಅಂತ. ಸರ್ ಮಿನಿಮಮ್ 4 ಲಕ್ಷ ಅಪ್ಲಿಕೆಂಟ್ಸಾ KSಗೆ? 4-5 ಲಕ್ಷ? ಇಲ್ಲ ಸರ್, 3 lakhs ಅರೌಂಡ್. ಓಕೆ, 3 lakhs ಅನ್ಕೊಳ್ಳಿ. ಬೇಡ ಸರ್, 1 ಲಕ್ಷ ಅನ್ಕೊಳ್ಳಿ, ಸೀರಿಯಸ್ ಆಗಿ ಬರೆಯೋರು. 1 ಲಕ್ಷದಲ್ಲಿ 1000 ಜನ ಸರ್. ಹೌದು, ಇಟ್ ಈಸ್ ಅ ಗ್ರೇಟ್ ಅಚೀವ್ಮೆಂಟ್. ಆ ಒಂದೇ ಒಂದು ಥಿಂಗನ್ನ ನಾವು ಮನಸ್ಸಲ್ಲಿ ಇಟ್ಕೊಬಿಟ್ರೆ ನಮಗೆ ಕಾನ್ಫಿಡೆನ್ಸು ಇನ್ನಷ್ಟು ಎತ್ತರಕ್ಕೆ ಹೋಗ್ಬಿಡುತ್ತೆ. ನಿಜ ಸರ್. ಈಗ ಒಂದಿಷ್ಟು ಸ್ಟೂಡೆಂಟ್ಸ್ ಹೇಗಿದ್ದಾರೆ ಅಂದರೆ ಸರ್, ನಾವು 1-to-1 ಇಂಟರ್ವ್ಯೂ ತೊಗೊಂಡಿಲ್ಲ ನಿನ್ನೆ. ಒನ್ ಆಫ್ ದಿ ಸ್ಟೂಡೆಂಟ್ ಅವರು ಆಲ್ರೆಡಿ ವರ್ಕಲ್ಲಿದ್ದಾರೆ, ಗ್ರೂಪ್ C ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲೇ. ಅವ್ರು ಹೇಳಿರುವಂಥದ್ದು, ಸರ್ 1 ವರ್ಷ ಆಯಿತು ಮೇನ್ಸ್ ಆಗಿ, ನಾನು ಆಲ್ಮೋಸ್ಟು ಓದೋದನ್ನೇ ಬಿಟ್ಬಿಟ್ಟಿದ್ದೀನಿ, ಅದಕ್ಕೆ ನನಗೆ ರೀಕಾಲ್ ಮಾಡೋಕ್ಕಾಗ್ತಾ ಇಲ್ಲ, ಭಯ ಜಾಸ್ತಿ ಆಗ್ತಾ ಇದೆ. ಈ ರೀತಿ ಭಯ ಪಡೋರಿಗೆ ನೀವೇನು ಹೇಳೋಕ್ಕೆ ಇಷ್ಟ? ಸರ್ ಭಯ ಪಡುವಂತಹ ಪ್ರಮೇಯನೇ ಬರಲ್ಲ ಸರ್. ಯಾಕಂದರೆ ಒಂದು ಅರ್ಥ ಮಾಡ್ಕೋಬೇಕೇನಂದರೆ, ಇಲ್ಲಿ ನನ್ನ ನಾಲೆಡ್ಜನ್ನು ಚೆಕ್ ಮಾಡ್ತಿಲ್ಲ, ನನ್ನ ನಾಲೆಡ್ಜ್ ಆಲ್ರೆಡಿ ಚೆಕ್ ಮಾಡಿಬಿಟ್ಟಿದ್ದಾರೆ ಅವರು. ಪ್ರಿಲಿಮ್ಸ್ ಇರುತ್ತೆ, ಮೇನ್ಸ್ ಇರುತ್ತೆ, ಇಲ್ಲಿ ನನ್ನ ನಾಲೆಡ್ಜನ್ನ ಚೆಕ್ ಮಾಡಿಬಿಟ್ಟಿದ್ದಾರೆ. ಯು ಆರ್ ಕ್ವಾಲಿಫೈಡ್ ಬಾ. ಇವಾಗ ನಾನೇನು ಚೆಕ್ ಮಾಡ್ತೀನಿ ಅಂದರೆ, ಹೇಗೆ ವರ್ತಿಸ್ತೀರಾ, ಹೇಗೆ ಮ್ಯಾನೇಜ್ ಮಾಡ್ತೀರಾ, ಗೊತ್ತಿರುವಂತಹ ಪ್ರಶ್ನೆಯನ್ನ ನನಗೆ ಹೇಗೆ ಹೇಳ್ತೀರಾ, ಗೊತ್ತಿಲ್ಲದೆ ಇರುವಂತಹ ಪ್ರಶ್ನೆಯನ್ನ ಹೇಗೆ ಹೇಳ್ತೀರಾ, ಹೇಗೆ ಒಪ್ಕೋತೀರಾ. ಸರ್ ಆನೆಸ್ಟಿ ನೋಡ್ತಾರೆ ಅವರು. ಕೆಲವೊಬ್ರು ಏನು ಮಾಡ್ತಾರೆ, ಗೊತ್ತಿಲ್ಲ ಅಂತಂದ್ರೂ ಅವ್ರಿಗೆ ಗೊತ್ತಿರಲ್ವೇನೋ, ಬ್ಲಫ್ ಮಾಡೋಣ, ಸುಳ್ಳು ಆನ್ಸರ್ ಕೊಟ್ಬಿಡೋಣ, ಅವ್ರಿಗೇನು ಗೊತ್ತಾಗುತ್ತೆ. ಈಗ ಬೆಂಗಳೂರು ಇದ್ರ ಬಗ್ಗೆ ಲಿಟ್ರಸಿ ರೇಟ್ ಬಗ್ಗೆ ಕೇಳಿದ್ರು, ನನಗೆ ಗೊತ್ತಿಲ್ಲ, ನಾನು ಸರ್ 82% ಸರ್ ಅಂದ್ಬಿಡ್ತೀನಿ. ಅವರು ಹೌದೇನಪ್ಪ. ಬಟ್ ಅವರು ಇವನ್ ಈಗ ಪ್ಯಾನಲಲ್ಲಿ ಇರುವಂಥ ಮೆಂಬರ್ಸ್ ಇಂಟರ್ವ್ಯೂ ತಗೋತಾ ಇರ್ತಾರಲ್ಲ ಸರ್, ನಾನು ತಪ್ಪು ಹೇಳ್ತೀನಿ ಅಂತ ಗೊತ್ತಿರುತ್ತೆ ಅವ್ರಿಗೆ. ಡೆಫಿನೆಟ್ಲಿ ಗೊತ್ತಿರುತ್ತೆ. ಅವ್ರು ನಕ್ಕೊಂಡೇ ಮಾತಾಡಿಸ್ತಾರೆ. ಓಕೆ, ನಾವು ಅನ್ಕೋತೀವಿ ಕರೆಕ್ಟ್ ಹೇಳಿದೆ ಅಂತ ಅನ್ಕೊಂಡ್ಬಿಡ್ತಾರೆ. ಆಯ್ತು ಸರಿ, ನಂಗೆ ಗೊತ್ತಿಲ್ಲ ಅಂದ್ರೂ ಮ್ಯಾನೇಜ್ ಮಾಡ್ಬಿಟ್ಟೆ ಅಂತ ಅನ್ಕೋಬಿಡ್ತಾರೆ. ಬಟ್ ಅವ್ರಿಗೆ ಗೊತ್ತಿರುತ್ತೆ. ಓಕೆ, ಆ್ಯಂಡ್ ದೇ ವಿಲ್ ಜಡ್ಜ್ ಯು ಸರ್. ಓಕೆ, ಆನೆಸ್ಟ್ ಆಗಿಲ್ಲ ಇವರು ಅಂತ. ಓಕೆ ಸರ್, ಈಗ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ ಸರ್, ಈಗ ಒಂದು ಇದೆ ಫ್ಯಾಕ್ಟ್ಸ್ ರಿಲೇಟೆಡ್. ಯೂಶಲಿ ಒಪಿನಿಯನ್ ಅಂತ ಪ್ರಶ್ನೆ ಬಂದಾಗ ಅವ್ನ ಒಪಿನಿಯನ್ ಅವ್ನು ಹೇಳಲೇಬೇಕು. ಹೌದು, ಖಂಡಿತ. ಏನು ಪಾಸಿಟಿವ್ ಆರ್ ನೆಗೆಟಿವ್ ಎನಿಥಿಂಗ್ ಡಿಸ್ಕಸ್ ಮಾಡೋಣ ಸರ್. ಈಗ ಫಸ್ಟ್ ಈಗ ಒಂದು ಫ್ಯಾಕ್ಚುಯಲ್ ಬೇಸ್ಡ್ ಕ್ವಶನ್ ಹೇಳಿದೆ, ಲಿಟ್ರಸಿ ರೇಟ್ ಆಗಿರ್ಬೋದು, ಸಮಥಿಂಗ್ ಈಗ ಏನು ರೆಪೋ ರೇಟ್ ಎಷ್ಟಿದೆ ಅಂತ ಕೇಳ್ಬೋದು, ಸಮಥಿಂಗ್ ಏನೋ ಒಂದು ಕೇಳ್ತಾರೆ ಸರ್ ಅವರು. ಹೌದು, ಆ ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ನಂಬರ್ ನನಗೆ ಗೊತ್ತಿಲ್ಲ, ಅವಾಗ ನಾನು ಏನಂತ ಹೇಳಬೇಕು ಸರ್, ಹೇಗೆ ಕನ್ವೆ ಮಾಡಬೇಕು ಸರ್? ಇದರಲ್ಲಿ ಈ ಫ್ಯಾಕ್ಟ್ಸ್ ಅಂತ ಏನು ಕೇಳಿದ್ರಿ ಸರ್, ಇದರಲ್ಲಿ 2 ಥರ ಬರುತ್ತೆ. ಒಂದು ಬೇಸಿಕ್ಸು ಸರ್, GDP ಅಂತ ಕೇಳಿದ್ರೆ ಹೇಳ್ಬೇಕು ಸರ್ ನೀವು. ಓಕೆ, ದೇ ವಿಲ್ ಎಕ್ಸ್ಪೆಕ್ಟ್, ಅಂದರೆ ಅವ್ರಿಗೆ ಒಂದು ಅಸಂಪ್ಷನ್ ಇರುತ್ತೆ. ಓಕೆ, ಹೇಳ್ತಾನಪ್ಪ GDP ಅಂದರೆ, ಆ ಅಸಂಪ್ಷನ್ ಅನ್ನ ಸುಳ್ಳು ಮಾಡಬಾರ್ದು ನಾನು. GDP ಅಂದರೆ ಏನು ಹೇಳ್ತಾ ಹೇಳ್ಬೇಕು. ಆಯ್ತಾ, ನಮ್ಮ ಇಂಡಿಯಾದ GDP ಎಷ್ಟಿದೆ, ಇದೆಲ್ಲ ಬೇಸಿಕ್ಸ್, ಎಲ್ರಿಗೂ ಗೊತ್ತಿರುತ್ತಿದ್ದು. ಅವರು ಯೋಚನೆ ಮಾಡಿರ್ತಾರೆ, ಎಲ್ರಿಗೂ ಗೊತ್ತಿರುತ್ತೆ, ಇವ್ನಿಗೂ ಗೊತ್ತಿರುತ್ತೆ, ಸುಮ್ಮನೆ ಕೇಳೋದ ಒಂದು ಪ್ರಶ್ನೆ ಅಂತ. ಇದ್ರಲ್ಲಿ ಗೊತ್ತಿಲ್ಲ ಅಂತ ಅಂದ್ಬಿಟ್ರೆ ಒಂಥರ ಇದಾಗುತ್ತೆ, ಹಂಗಾಗತ್ತೆ. ಬಟ್ ಸ್ಟಿಲ್ ಒಂದು ಫ್ಯಾಕ್ಟ್, ಏನೋ ಒಂದು ಹಾರ್ಡ್ ಫ್ಯಾಕ್ಟ್ ಏನೋ ಕೇಳಿದ್ರು, ಇಲ್ಲ ಅದನ್ನ ಆ ಡಾಕ್ಯುಮೆಂಟ್ನ ಓದಿದ್ರೆ ಮಾತ್ರ ಗೊತ್ತಾಗುತ್ತೆ ಅನ್ನುವಂಥ ಕೇಳ್ತಾರೆ. ಹೌದು, ಅಂಥದ್ದಕ್ಕೆಲ್ಲ ಸರ್ ಐ ಆಮ್ ಸಾರಿ ಸರ್, ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಐ ಆಮ್ ಸಾರಿ ಸರ್. ಅಥವಾ 1-2 ಸೆಕೆಂಡ್ ಯೋಚನೆ ಮಾಡಬೇಕಾ, ಅವ್ರ ಪರ್ಮಿಷನ್ನ ಕೇಳಿ, ಕ್ಯಾನ್ ಐ ಟೇಕ್ ಅ ಫ್ಯೂ ಸೆಕೆಂಡ್ ಸರ್ ಟು ರಿಕಾಲ್ ದಿ ಸರ್, 1-2 ಸೆಕೆಂಡ್ ಯೋಚನೆ ಮಾಡ್ಬೋದಾ ಸರ್ ಇದ್ರ ಬಗ್ಗೆ, ಕ್ಯಾನ್ ಐ ಟೇಕ್ ಅ ಫ್ಯೂ ಸೆಕೆಂಡ್ಸ್ ಟು ಥಿಂಕ್ ಅಬೌಟ್ ಇಟ್ ಸರ್ ಅಂತ ಕೇಳಿದ್ರೆ, ಸರ್ ನಿಮಗೆ ಏನು ಅನಿಸುತ್ತೋ ಬಿಡುತ್ತೋ, ಬಟ್ ಅವ್ರಿಗಂತೂ ಡೆಫಿನೆಟ್ ಆಗಿ ಓಕೆ ಟೈಮ್ ತಗೋತಾ ಇದ್ದಾನೆ, ಯೋಚನೆ ಮಾಡೋದಕ್ಕೆ ನಾನು ಪರ್ಮಿಷನ್ ಕೇಳ್ತಾ ಇದ್ದಾನೆ ಅಂತ ಅಂದರೆ ಇಟ್ ವಿಲ್ ಆ್ಯಡ್ ಟು ಯುವರ್ ಪರ್ಸ್ನಾಲಿಟಿ. ಆ ಒಂದು ಬ್ರೌನಿ ಪಾಯಿಂಟ್ ಏನಂತೀವಲ್ವಾ, ಓಕೆ ಅವ್ನಿಗೆ ಈ ಒಂದು ಸಂಯಮ ಇದೆ, ನನ್ನ ವೆಯ್ಟ್ ಮಾಡಿಸೋದಕ್ಕೂ ಪರ್ಮಿಷನ್ನ ಕೇಳ್ತಾ ಇದ್ದಾನೆ ಅಂತ, ಆ ಒಂದು ಸಂಯಮಕ್ಕೂ ನಿಮಗೆ ಅಡ್ವಾಂಟೇಜ್. ಆಯಿತಾ, ಸುಮ್ಮನೆ ನಾನು ಕೆಲವೊಂದೊಬ್ಬರು ನೋಡಿರ್ತೀನಿ, ಏನೋ ಒಂದು ಪ್ರಶ್ನೆಯನ್ನು ಕೇಳಿದಾಗ
ಸುಮ್ಮನೆ ತಲೆ ಬಗ್ಸ್ಕೊಂಡು ಸೈಲೆಂಟ್ ಆಗಿಬಿಡೋದು ಯೋಚನೆ ಮಾಡಬೇಕಾದ್ರೆ, ಅಥವಾ ತಲೆ ಹಿಂಗೆ ಮೇಲೆತ್ಕೊಂಡು ಹಿಂಗೆ ಯೋಚನೆ ಮಾಡೋದು. ಯೂಶುವಲಿ ಇಂಜಿನಿಯರಿಂಗ್ ಅಲ್ಲಿ ವೈವಾ ಮಾಡ್ಬೇಕಾದ್ರೆ ಆ ಥರ ಮಾಡ್ತಾರೆ. ಸೊ ಅದನ್ನೇ ಕಂಟಿನ್ಯೂ ಮಾಡಿಬಿಡ್ತಾರೆ. ಸೊ ಇಲ್ಲಿ ಈ ಇಂಟರ್ವ್ಯೂ ಅಲ್ಲಿ ಸಿನ್ಸ್ ಇಟ್ ಈಸ್ ಚೆಕಿಂಗ್ ಯುವರ್ ಪರ್ಸನಾಲಿಟಿ, ಆಸ್ಕ್ ದೆಮ್ ಫಾರ್ ದೇರ್ ಪರ್ಮಿಷನ್, ಸರ್ ಕ್ಯಾನ್ ಐ ಟೇಕ್ ಅ ಫ್ಯೂ ಸೆಕೆಂಡ್ಸ್. ಗೊತ್ತೇ ಇಲ್ಲ ಸರ್, ಐ ಹ್ಯಾವ್ ಝೀರೋ ನಾಲೆಜ್ ಅಬೌಟ್ ದಟ್ ಕ್ವೆಶ್ಚನ್, ದೆನ್ ಹೌ ಕ್ಯಾನ್ ಐ ಅಪ್ರೋಚ್? ಸೊ ಈಗ ನೀವು ಯೋಚನೆ ಮಾಡಿದ್ರು ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂತಂದ್ರೆ ಒಪ್ಕೊಬಿಡಿ ಆನೆಸ್ಟ್ ಆಗಿ, ಐ ಆಮ್ ಸಾರಿ ಸರ್, ನಂಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ನಾನು ಹೋಗಿ ಓದ್ಕೋತೀನಿ, ಅಥವಾ ಸದ್ಯಕ್ಕೆ ನೆನಪಾಗ್ತಿಲ್ಲ ಸರ್, ನಾನು ಹೋಗಿ ಓದ್ಕೋತೀನಿ. ಸೊ ಒಂದು ಇಂಟರ್ವ್ಯೂ ಅಲ್ಲಿ ನಮಗೆ ಮಿನಿಮಮ್ ಒಂದು 4-5 ಪ್ರಶ್ನೆ ಅಂತೂ ಗೊತ್ತಿರಲ್ಲ. ಹೌದು, ನೀವು ಎಷ್ಟೇ ಪ್ರಿಪೇರ್ ಆಗಿ, ಆ ಒಂದು ಏನೋ ಒಂದು ಆಗುತ್ತೆ, ಆ ಒಂದು ಪ್ರೆಷರ್ ಸಿಚುವೇಶನ್ಗೂ ಏನೋ ಒಂದು ಆಗುತ್ತೆ ಸರ್, ಹ್ಯೂಮನ್ ಎರರ್ ಇರುತ್ತೆ, ಏನೋ ಒಂದು ಆಗುತ್ತೆ. ಒಂದು 4-5 ಪ್ರಶ್ನೆಯನ್ನ ನಾವು ಆನ್ಸರ್ ಮಾಡೋಕ್ಕಾಗಲ್ಲ. ಸೊ 4-5 ಪ್ರಶ್ನೆಗೆ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅನ್ನೋದು ನೋಡ್ತಾರೆ. ಸರ್ ನಂಗೆ ಗೊತ್ತಿಲ್ಲ ಸರ್, ನಂಗೆ ಗೊತ್ತಿಲ್ಲ ಸರ್, ನಂಗೆ ಗೊತ್ತಿಲ್ಲ ಸರ್, ನಂಗೆ ಗೊತ್ತಿಲ್ಲ ಸರ್ ಅನ್ನೋದಕ್ಕಿಂತ ಸರ್ ಒಂದು ಪ್ರಶ್ನೆಗೆ ಐ ಆಮ್ ಸಾರಿ ಸರ್, ಐ ಆಮ್ ನಾಟ್ ಏಬಲ್ ಟು ರೀಕಾಲ್ ಸರ್, ಐ ವಿಲ್ ರೀಡ್ ಅಬೌಟ್ ಇಟ್ ಸರ್ ಅಂತ ಒಂದು ಪ್ರಶ್ನೆಗೆ. ಇನ್ನೊಂದು ಪ್ರಶ್ನೆಗೆ ಐ ಆಮ್ ಸಾರಿ ಸರ್, ಐ ಆಮ್ ನಾಟ್ ಅವೇರ್ ಆಫ್ ಇಟ್. ಇನ್ನೊಂದು ಪ್ರಶ್ನೆಗೆ 1-2 ಸೆಕೆಂಡ್ ಯೋಚನೆ ಮಾಡೋ ಥರ, ಸರ್ ಕ್ಯಾನ್ ಐ ಟೇಕ್ ಅ ಫ್ಯೂ ಸೆಕೆಂಡ್ಸ್ ಟು ಥಿಂಕ್ ಆನ್ ಇಟ್ ಸರ್. ಅಂದ್ರೆ ಒಂದೇ ರೀತಿ ಗೊತ್ತಿಲ್ಲ ಅನ್ನೋದನ್ನು ವಿವಿಧ ರೀತಿಯಲ್ಲಿ ಹೇಳಬಹುದು. ಖಂಡಿತ ಆ ಥರ ಮಾಡೋದ್ರಿಂದ ಹೌದು ಒಂದೇ ರೀತಿಯಲ್ಲಿ ಹೇಳ್ತಾನೆ ಅಂತ ಅದು ಕೂಡ ಹೌದು. ಏನಪ್ಪ ಎಲ್ಲದಕ್ಕೂ ಏನೇ ಪ್ರಶ್ನೆ ಕೇಳಿದ್ರು ಗೊತ್ತಿಲ್ಲ 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 ಅಂತ ಇದ್ದಾನೆ ಅಂತ ಆ ಒಂದು ಚಾನ್ಸಸ್ಸು ಇದೆ. ಓವರಾಲ್ ನೀವು ಹೇಳ್ತಾ ಇರೋದು ಒಂದು 10-15 ಪ್ರಶ್ನೆಗಳನ್ನ ಕೇಳಿದ್ರೆ ಒಂದು 4 ಗೊತ್ತಿಲ್ಲದೆ ಇರುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಆ 4ಅನ್ನು ಏನ್ ಮಾಡಬೇಕು, ವಿವಿಧ ರೀತಿಯಲ್ಲಿ ನಾನು ಗೊತ್ತಿಲ್ಲ ಅಂತ ಹೇಳಿ ಸರ್. ಮತ್ತೆ ಪ್ರಶ್ನೆ ಕ್ವೆಶನ್ ಆನ್ಸರ್ ಈ ತರ ಇರಲ್ಲ ಸರ್. ಇಂಟರ್ವ್ಯೂ ಆಕ್ಚುಯಲ್ ಇಂಟರ್ವ್ಯೂ ಈ ತರ ಇರಲ್ಲ. ಹೌದು ಸರ್. ಇಲ್ಲಿ ನಮ್ಮ ಮಾಕ್ ಇಂಟರ್ವ್ಯೂಸ್ ಅಲ್ಲೆಲ್ಲ ಏನ್ ಮಾಡ್ತಾರೆ, ನೀನು ಯಾವ ಫೀಲ್ಡಲ್ಲಿ ಕಮ್ಮಿ ಓದಿದ್ಯಪ್ಪ ಅಂತ ನೋಡೋದಕ್ಕೆ ಟೆಸ್ಟ್ ಮಾಡ್ತಾರೆ. ಬೇಸಿಕ್ಸ್ನ ಕೇಳ್ತಾರೆ, ಕರೆಂಟ್ ಅಫೇರ್ಸ್ನ ಕೇಳ್ತಾರೆ, ಸಬ್ಜೆಕ್ಟ್ಗಳನ್ನ ಕೇಳ್ತಾರೆ, ಡಿಸ್ಟ್ರಿಕ್ಟ್ ಬಗ್ಗೆ ಕೇಳ್ತಾರೆ. ನೀನು ಯಾವ ಫೀಲ್ಡಲ್ಲಿ ನಿನ್ನ ನಾಲೆಡ್ಜ್ ಕಡಿಮೆ ಇದೆ ಅನ್ನೋದಕ್ಕೆ ಚೆಕ್ ಮಾಡ್ತಾರೆ ಮಾಕ್ ಇಂಟರ್ವ್ಯೂ. ಹೌದು, ಅವ್ರು ಮಾಡೋದು ತಪ್ಪಿಲ್ಲ. ಸೊ ನಮ್ಮ ಪ್ರಿಪ್ರೇಷನ್ಗೆ ಅದು ಬೇಕಾಗುತ್ತೆ, ಹೆಲ್ಪ್ ಆಗುತ್ತೆ. ಬಟ್ ಆ್ಯಕ್ಚುಯಲ್ ಇಂಟರ್ವ್ಯೂ ಸರ್ ಕಾನ್ವರ್ಸೇಷನ್ ಥರ ಇರುತ್ತೆ ಸರ್. ಇರುತ್ತೆ. ಎಲ್ಲಿಂದ ಬಂದಿದ್ಯಪ್ಪ? ಬೆಂಗಳೂರೇನಪ್ಪ. ಸೊ ನೀನು ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ವಾಸ ಆಗಿದ್ಯಾ? ಬೆಂಗಳೂರು ಬಗ್ಗೆ ಕೇಳೋ ಏನೇನು ಪ್ರಾಬ್ಲಮ್ಸ್ನ ನೋಡಿದ್ಯಪ್ಪ ನೀನು ಬೆಂಗಳೂರಲ್ಲಿ? ಸೊ ನೀನೇನಾದರೂ ತಹಸೀಲ್ದಾರ್ ಆದರೆ ಇದಕ್ಕೆಲ್ಲ ಏನೇನು ಸೊಲ್ಯೂಷನ್ಸ್ನ ಕೊಡ್ತೀಯಾ? ಆಮೇಲೆ ಓಕೆ VTU ಅಲ್ಲಿ ಓದಿದ್ಯಾ, ಬೆಳಗಾವಿಲಿರೋದು. ಬೆಂಗಳೂರಿಗೂ ಮತ್ತೆ ಬೆಳಗಾವಿಗೂ ಏನಪ್ಪ ಡಿಫ್ರೆನ್ಸ್ ಇದೆ? ಸೋಷಿಯೋ ಎಕನಾಮಿಕ್ ಫ್ಯಾಕ್ಟರ್ಸ್ ಅಲ್ಲಿ ಹೇಳಪ್ಪ. ಈ ತರ ಒಂದು ಕಾನ್ವರ್ಸೇಷನ್ ಬೆಳೆಯುತ್ತೆ. ಅಂದ್ರೆ ಒಂದು ಲಿಂಕ್ ಇರುತ್ತೆ ಸರ್. ನಾನು ಉತ್ತರ ಕೊಡ್ತೀನಿ, ಅದ್ರ ಮೇಲೆ ಒಂದು ಲಿಂಕ್ ಇರುತ್ತೆ. ಖಂಡಿತ. ನಮ್ಮ ಡ್ಯಾಫ್ ಅನ್ನೋದು ಏನಿರುತ್ತೆ, ಈಗ ವುಮೆನ್ ರಿಸರ್ವೇಶನ್ ಬಿಲ್ಲು ಮೊನ್ನೆ ಅಂದ್ರೆ 131st ಅಮೆಂಡ್ಮೆಂಟ್ ಬಿಲ್ಲು ಡಿಫೀಟ್ ಆಯ್ತು ಸರ್ ಕೌಂಟ್ರಿಯಲ್ಲಿ, ಪಾರ್ಲಿಮೆಂಟ್ ಅಲ್ಲಿ ಸ್ಪೆಷಲ್ ಸೆಷನ್ ಕರೆದಿದ್ರು. ಹೌದು. ಅದ್ರ ಮೇಲೆ ಏನ್ ಕೇಳ್ಬೋದು, ಬಿಲ್ ಬಗ್ಗೆ ಕೇಳ್ಬೋದು. ಅಲ್ಲಿ ಬರುವಂತದ್ದು ಒಂದು ಪಾಯಿಂಟ್ ಏನಂದ್ರೆ ಡಿಲಿಮಿಟೇಷನ್ ಕಮಿಷನ್. ಆ ಲಿಂಕ್ ಮೇಲೆ ಡಿಲಿಮಿಟೇಷನ್ ಕಮಿಷನ್ ಕೇಳ್ತಾರೆ. ಅದಾದ್ಮೇಲೆ ಸೌತ್ ಇಂಡಿಯಾ ಸ್ಟೇಟ್ಸ್ಗೆ ಏನ್ ಎಫೆಕ್ಟ್ ಆಗುತ್ತೆ, ಅದಾದ್ಮೇಲೆ ಇಷ್ಟು ಇಲ್ಲಿ ತನಕ ಎಷ್ಟು ಡಿಲಿಮಿಟೇಷನ್ ಕಮಿಷನ್ ಆಗಿದೆ, ಪ್ರೆಸೆಂಟ್ ಎಷ್ಟು ಯಾವ ಸೆನ್ಸಸ್ ಅಲ್ಲಿ ನಡೀತಾ ಇದೆ, ಈ ತರ ಲಿಂಕಿಂಗ್ ಅಲ್ಲಿ ಹೋಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ ಸರ್. ಹೌದು, ಖಂಡಿತವಲ್ಲ. ಈಗ ಒಂದು 131st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಅಂತ ತಗೊಂಡ್ರೆ ಸರ್, ಇಟ್ ವಾಸ್ ನಾಟ್ ಪಾಸ್ಡ್ ಇನ್ ಲೋಕಸಭಾ ಸರ್ ಅಂತ, ಇಟ್ ವಾಸ್ ಡಿಫೀಟೆಡ್ ಇನ್ ಲೋಕಸಭಾ ಸರ್ ಅಂತ. ಅಂದ್ರೆ ನೆಕ್ಸ್ಟ್ ಪಾಸಿಬಲ್ ಕ್ವೆಶನ್ ಏನಪ್ಪ ಪ್ರೊಸೀಜರು ಅಮೆಂಡ್ ಮಾಡೋದಕ್ಕೆ ಕಾನ್ಸ್ಟಿಟ್ಯೂಷನ್, ಈ ತರ ಕೇಳ್ತಾರೆ. ಅಂದ್ರೆ ಜನರಲ್ ಕಾನ್ವರ್ಸೇಷನ್ ತರ ಇರುತ್ತೆ. ಅಂದ್ರೆ ಒಂದು ಲಿಂಕಿಂಗ್. ಈಗ ನಾವು ನೀವು ಮಾತಾಡ್ಬೇಕಾದ್ರೆ ಒಂದು ಚಿಕ್ಕ ಡಿಬೇಟ್ ತರ ಇರುತ್ತೆ, ಒಂದು ಇದು ಗೊತ್ತಾ ಅದು ಗೊತ್ತಾ, ನಾವು ಅದು ಗೊತ್ತಾ, ನಿನ್ಗೆ ಇದು ಗೊತ್ತಂದ್ರೆ ಇದು ಗೊತ್ತಾ, ಈ ತರ. ಹೌದು. ಮತ್ತೆ ನಿಮ್ಮ ಡ್ಯಾಫ್ ಏನಿರುತ್ತೆ, ನೀವೇನ್ ಫಿಲ್ ಮಾಡ್ತೀರಲ್ವಾ ಸರ್, ಪ್ರತಿಯೊಂದು ವರ್ಡ್ ಇಂಪಾರ್ಟೆಂಟ್. ನೀವು ಕರೆಂಟ್ ಅಫೇರ್ಸ್ ನನಗೆ ಗೊತ್ತಿಲ್ಲ ಅಂತ ಅಂದ್ರೂ ಒಂದು ಪಕ್ಷ ನಡೆದೋಗ್ಬಿಡುತ್ತೆ. ಆದ್ರೆ ನಿಮ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಳಪ್ಪ, ನಿಂದ 5 ಸ್ಟ್ರೆಂತ್ಗಳು ಹೇಳಪ್ಪ ಅಂತಾರೆ. ಹೌದು. ನಾವು ಅವಾಗ ತಡ್ವಾಡ್ಸ್ಕೊಂಡು ಯೋಚನೆ ಮಾಡ್ಕೊಂಡು, ಸರ್ ನನ್ನ ಸ್ಟ್ರೆಂತ್ಸ್ ಇದು, ಯಾಕಂದ್ರೆ ನನ್ನ ವೀಕ್ನೆಸ್ ಅಂತ ಏನಿರುತ್ತೆ, ಖಂಡಿತ ನನಗೆ ಗೊತ್ತಿಲ್ಲ, ನನ್ನ ಬಗ್ಗೆ ಸರ್. ಈಗ ವೀಕ್ನೆಸ್ ಅಂತ ಕೇಳಬಹುದು. ಹೌದು. ಆ ವೀಕ್ನೆಸ್ ಅಂತ ಕೇಳಿದ್ರೆ ಒಬ್ಬ ಮನುಷ್ಯನಿಗೂ ದೌರ್ಬಲ್ಯಗಳು ಇದ್ದೇ ಇರುತ್ತೆ ಸರ್, ಇಲ್ಲೇ ಅಂತ ಹೇಳಕ್ಕಾಗಲ್ಲ. ಆ ಥರ ಕೇಳಿದಾಗ ಹೇಗೆ ಒಬ್ಬ ವ್ಯಕ್ತಿ ಹೇಳ್ಬೇಕು ಸರ್ ಸಂದರ್ಶನದಲ್ಲಿ? ಸರ್ ಅವಾಗಲೇ ಹೇಳ್ದಂಗೆ ಹಾನೆಸ್ಟಿ. ಆನೆಸ್ಟ್ ಆಗಿ ಒಪ್ಕೊಳ್ಳಿ, ಹೌದು ನನಗೂ ಇದೆ, ನೆಗೆಟಿವ್ ಪಾಯಿಂಟ್ಸ್ ಇದೆ. ಬಟ್ ಯಾವ ನೆಗೆಟಿವ್ ಪಾಯಿಂಟ್ಸ್ ಹೇಳ್ತೀರಲ್ವಾ, ಅದಕ್ಕೆ ನೀವು ಏನು ಮಾಡ್ತಾ ಇದ್ದೀರಾ ಸರ್? ಸೇಯಿಂಗ್ ನೋ ಇಸ್ ಮೈ ವೀಕ್ನೆಸ್ ಸರ್. ಯಾರಿಗೂ ನೋ ಅಂತ ಹೇಳಲ್ಲ. ನೋ ಅಂತ ಹೇಳೋದು ಕಷ್ಟ ನನಗೆ. ಅಂದ್ರೆ ಯಾರೇನು ಕೇಳಿದ್ರು ಆಯ್ತು ಸರ್ ಮಾಡ್ತೀನಿ ಅಂತ ಹೇಳ್ತೀರಾ. ನೀವು ಅಬ್ಸರ್ವ್ ಮಾಡಿರ್ತೀರಾ ಮೋಸ್ಟ್ಲಿ. ಹೌದು ಸರ್, ಹೌದು. ಸೊ ದಿಸ್ ಇಸ್ ಮೈ ವೀಕ್ನೆಸ್. ಓಕೆ. ನನ್ನ ವೀಕ್ನೆಸ್ನ ಹೇಳಿ ಸುಮ್ಮನಾಗಲ್ಲ. ಐ ವಿಲ್ ಆಲ್ಸೋ ಟೆಲ್ ಯು ಇದನ್ನು ಓವರ್ಕಮ್ ಮಾಡೋದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ವಾಟ್ ಆರ್ ದಿ ಸ್ಟೆಪ್ಸ್ ದಟ್ ಐ ಆಮ್ ಟೇಕಿಂಗ್. ಓಕೆ. ಸೊ
ಸೊ ನಾನು ಅಕಸ್ಮಾತ್ ನನಗೇನಾದರೂ ಈ ಥರ ಪ್ರಶ್ನೆ ಕೇಳಿದ್ರೆ ನಾನು ಸೇಯಿಂಗ್ ನೋ ಇಸ್ ಮೈ ವೀಕ್ನೆಸ್ ಸರ್. ಆ್ಯಂಡ್ ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಐ ಆಮ್ ಪ್ರಿಯೋರಿಟೈಸಿಂಗ್ ಮೈ ವರ್ಕ್ ಸರ್. ಈಗ ನನ್ನ ವರ್ಕ್ಸ್ ಏನೇನಿದ್ದಾವೆ ನಾನು ಪ್ರಿಯೋರಿಟೈಸ್ ಮಾಡ್ತೀನಿ. ಬಟ್ ನಿಮ್ಮ ವರ್ಕ್ ಹೌದು, ಬೇರೆಯವ್ರಿಗೂ ಹೇಳಿರ್ತೀನಿ, ಬಟ್ ಸ್ವಲ್ಪ ಲೇಟ್ ಆದರೂ ಅದನ್ನು ಕನ್ವೆ ಮಾಡ್ತೀನಿ. ಸೊ ರೈಟ್ ನೌ ನಾನು ಇವಾಗ ಹಿಂಗೆ ಮಾಡ್ತಾ ಇದ್ದೀನಿ, ಇದಾದ್ಮೇಲೆ ಮಾಡ್ಕೊಡ್ತೀನಿ ಅಂತ. ರೈಟ್, ದಿಸ್ ಈಸ್ ದಿ ಸ್ಟೆಪ್ಸ್ ದಟ್ ಐ ಆಮ್ ಟೇಕಿಂಗ್. ಓಕೆ, ಅಂದ್ರೆ ಅವ್ರಿಗೂ ಹರ್ಟ್ ಆಗಲ್ಲ, ನೀವು ಟೈಮು ಸೇವ್ ಇನ್ ದಿ ಇಂಟರ್ವ್ಯೂ, ಇನ್ ಪರ್ಸನಾಲಿಟಿ ಟೆಸ್ಟ್ ಪರ್ಸ್ಪೆಕ್ಟಿವ್ ಅಲ್ಲಿ ದೇ ವಿಲ್ ನೋ ನನಗೆ ನನ್ನ ಬಗ್ಗೆ ಗೊತ್ತು, ಮತ್ತೆ ನಾನು ಇದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀನಿ, ಜೊತೆಗೆ ಇದನ್ನು ಓವರ್ಕಮ್ ಮಾಡೋದಕ್ಕೆ ನಾನು ಸ್ಟೆಪ್ಸ್ನು ತಗೋತಾ ಇದ್ದೀನಿ. ಸೊ ಇದು ದಿಸ್ ಈಸ್ ಅ ಕಂಪ್ಲೀಟ್ ಆನ್ಸರ್ ಸರ್. ರೈಟ್, ವೀಕ್ನೆಸ್ ಅಂದಿದ ತಕ್ಷಣ ವೀಕ್ನೆಸ್ ಹೇಳ್ಬಿಟ್ಟು ಸುಮ್ಮನೆ ಬಿಡೋದಲ್ಲ. ಯಾರು ಬೇಕಾದ್ರು ಹೇಳ್ತಾರೆ ವೀಕ್ನೆಸ್ ಹೇಳಿ ಅದನ್ನ ನಾನು ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನನ್ನ ಲೈಫ್ ಹೇಳಬೇಕು, ಜೊತೆಗೆ ಅದಕ್ಕೆ ಓವರ್ಕಮ್ ಮಾಡೋದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಇದನ್ನೆಲ್ಲ ಹೇಳಿದ್ರೆ ಒಂದು ಕಂಪ್ಲೀಟ್ ಅನ್ಸುತ್ತೆ. ಆಮೇಲೆ ಇನ್ನೊಂದು ಡಿಲಿಮಿಟೇಷನ್ ಬಗ್ಗೆ ಮಾತಾಡ್ತಾ ಇದ್ರಿ, ಕರೆಂಟ್ ಅಫೇರ್ಸ್ ಏನೇ ಇರ್ಬೋದು ಸರ್. ನ್ಯೂಸ್ ಪೇಪರ್ ಓದೋದು ಬಹಳ ಮುಖ್ಯ ಇರುತ್ತೆ ಸರ್. ಈಗ ಒಬ್ಬೊಂದು ಇವತ್ತು 8ನೇ ತಾರೀಕು ಸರ್, ಇವತ್ತು ಒಬ್ಬ ಅಭ್ಯರ್ಥಿಯ ಸಂದರ್ಶನ 21ನೇ ತಾರೀಕಿದೆ ಅಂತ ಇಟ್ಕೊಳ್ಳೋಣ. ಅವ್ರೀಗ ಇವತ್ತಿಂದ ಕಂಟಿನ್ಯೂಸ್ 10 ದಿನ ಅಂತ ನ್ಯೂಸ್ ಪೇಪರ್ ಓದಬೇಕು. ಅದು ಎಷ್ಟು ನ್ಯೂಸ್ ಪೇಪರಲ್ಲಿ ಯಾವ ವಿಷಯಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕು, ಯಾವ್ಯಾವ ನ್ಯೂಸ್ ಪೇಪರನ್ನು ಓದಬೇಕು ಸರ್? ಕನ್ನಡ ಮೀಡಿಯಮು, ಇಂಗ್ಲೀಷ್ ಮೀಡಿಯಂ ಇಬ್ಬರಿಗೂ ಹೇಳಿ ಸರ್. ಎಸ್ ಸರ್. ಸರ್ ಕರೆಂಟ್ ಅಫೇರ್ಸ್ ಅಂತ ಬಂದರೆ 2 ರೀತಿ ಕರೆಂಟ್ ಅಫೇರ್ಸ್ ಬರುತ್ತೆ. ಒಂದು ಡೈಲಿ ಆಗುವಂಥದ್ದು, ಇನ್ನೊಂದು ಇಶ್ಯೂಸ್ ಅಂತ ಬರುತ್ತೆ ಸರ್. ಓಕೆ, ಲಾಸ್ಟ್ 6 ತಿಂಗಳಲ್ಲಿ ಏನೇ ಇಶ್ಯೂ ಆಗಿರುತ್ತೆ, ಇಶ್ಯೂ ಅಂದರೆ ಬೇರೆ, ನ್ಯೂಸ್ ಅಂದರೆ ಬೇರೆ. 106th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಇಸ್ ಎನ್ ಇಶ್ಯೂ ಸರ್. ಇಶ್ಯೂ, ಹೌದು, ನನಗೆ ಗೊತ್ತಿರಲೇಬೇಕದು. ರೀಸೆಂಟ್ ಆಗಿ ನಡೆದಿರೋ ವಾರ್ ನಡೀತಾ ಇದೆ, ಹೌದು, ಡಿಲಿಮಿಟೇಷನ್ ವಾರ್ ನಡೀತಾ ಇದೆ, ಇಟ್ ಇಸ್ ಎನ್ ಇಶ್ಯೂ. ಆ ವಾರ್ ರಿಲೇಟೆಡ್ ಸ್ಟೇಟ್ ಆಫ್ ಹಾರ್ಮುಸ್ ಇದ್ರ ಬಗ್ಗೆ ನಂಗೆ ಗೊತ್ತಿರಬೇಕು, ಯಾವ್ದ್ರ ಮೇಲೆ ಇಂಪ್ಯಾಕ್ಟ್ ಮಾಡ್ತಿದೆ, ಇಟ್ ಈಸ್ ಎನ್ ಇಶ್ಯೂ. ನ್ಯೂಸ್ ಅಂದ್ರೆ ಎಲೆಕ್ಷನ್ ನಡೀತಿದೆ, 6 ತಿಂಗಳು ಬಿಟ್ರೆ ಸರ್ ಎಲೆಕ್ಷನ್ ಇಶ್ಯೂ ಅಲ್ಲ. ಹೌದು, ಇಟ್ ಈಸ್ ಜಸ್ಟ್ ಅ ನ್ಯೂಸ್. ಹೌದು, ಎಲೆಕ್ಷನ್ ನ್ಯೂಸು, ವಾರ್ ಅನ್ನುವಂಥದ್ದು ಇಶ್ಯೂ. ಇದೆರಡರ ಬಗ್ಗೆನೂ ನಂಗೆ ಗೊತ್ತಿರಬೇಕು. ಸೊ ಇವತ್ತಿಂದ ಈಗ ನ್ಯೂಸ್ ಅಂತಂದ್ರೆ ಸರ್ 10 ದಿನದ ನ್ಯೂಸ್. ಹೌದು, ನೀವು ಹೇಳ್ತಾ ಇರೋದು ಇವತ್ತಿಂದ ನಾನು ಡೈಲಿ 20ನೇ ತಾರೀಕುವರೆಗೂ ನ್ಯೂಸ್ ಪೇಪರ್ ಓದಿದ್ರೆ ಏನು ನಡೀತಿದೆ ಅಂತ ನಂಗೆ ಗೊತ್ತಿರುತ್ತೆ. ಇಷ್ಟು ಸಾಕು ಸರ್. ಬಟ್ ಇಶ್ಯೂಸ್ ತಿಳ್ಕೊಂಡಿರ್ಬೇಕು. ಲಾಸ್ಟ್ 6 ತಿಂಗಳು ಇಶ್ಯೂ ಅಂತೂ ಗೊತ್ತಿರಬೇಕು. ಅಂದ್ರೆ ನ್ಯಾಷನಲ್ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಇಂಟರ್ನ್ಯಾಷನಲ್ ಆಗಿರ್ಬೋದು. ಲಾಸ್ಟ್ ಬಡ್ಜೆಟ್ ಸೆಷನ್ ಇರ್ಬೋದು, ಬಡ್ಜೆಟ್ ಸೆಷನ್ ಇಶ್ಯೂ ಸರ್. ಯಾವ್ಯಾವ ಸ್ಕೀಮ್ಸ್ ತಂದ್ರು ಕರ್ನಾಟಕದವರು, ಬಟ್ ಸೆಂಟ್ರಲ್ ಬಡ್ಜೆಟ್ ಅಲ್ಲಿ ಏನೇನು ಡಿಫ್ರೆನ್ಸ್ ಬಂತು, ಇವೆಲ್ಲ ಗೊತ್ತಿರಬೇಕು. ಒಂದು ಅಧಿಕಾರಿ ಆಗ್ತಾ ಇದ್ದೀನಿ ಅಂತ ಅಂದಮೇಲೆ ಸೊ ನಮ್ಮ ಕರ್ನಾಟಕ ಗೌರ್ಮೆಂಟ್ ಯಾವ ಸ್ಕೀಮ್ಸ್ ತರ್ತಿದೆ, ಬಡ್ಜೆಟ್ ಅಲ್ಲಿ ಯಾವ್ದು ಹೊಸ್ದಾಗಿ ಬಂತು, ಏನಾದರೂ ಹೊಸ್ದಾಗಿ ರೀನೇಮ್ ಮಾಡಿದ್ರ, ಆಲ್ ದೀಸ್ ಆರ್ ಇಶ್ಯೂ ಬೇಸ್ಡ್ ನ್ಯೂಸ್, ಕರೆಂಟ್ ಅಫೇರ್ಸು. ಇನ್ನೊಂದು ನ್ಯೂಸ್ ಬೇಸ್ಡ್ ಅಂದರೆ ಇವಾಗ ಎಲೆಕ್ಷನ್ ನಡೀತಿದಲ್ವಾ ಸರ್, ತಮಿಳ್ನಾಡು ಅಲ್ಲಿ ಟಿವಿಕೆ ಇದು ಮಾಡಿ ಹಂಗ್ ಅಸೆಂಬ್ಲಿ ಆಗ್ತಾ ಇದೆ, ವಾಟ್ ಆರ್ ದಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್, ಗವರ್ನರ್ ರೋಲ್ ಏನಿರುತ್ತೆ, ಇದೆಲ್ಲ ಕರೆಂಟ್ ಅಫೇರ್ಸ್ ಬೇಸ್ಡ್ ನ್ಯೂಸ್ ಬೇಸ್ಡ್ ಕ್ವೆಶನ್ಸ್. ಇದು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕು ನಾವು. 6 ತಿಂಗಳು ಕರೆಂಟ್ ಅಫೇರ್ಸ್ನ ಯಾವುದಾದ್ರೂ ಒಂದು ಮಂತ್ಲಿ ಮ್ಯಾಗಝಿನ್ ತಗೊಂಡು ಇಶ್ಯೂಸ್ನ ನೋಡ್ಕೊಂಡ್ರೆ ಸಾಕು. ಅಂದ್ರೆ ಅನಾಲಿಟಿಕಲ್ ಟೈಪ್ ಕ್ವಶನ್ಸ್ ಕೇಳ್ತಾರೆ, ಒಪಿನಿಯನ್ಸ್ ಕೇಳ್ತಾರೆ, ಆ ಥರದನ್ನ ನಾವು ಫೋಕಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ಸರ್. ನ್ಯೂಸ್ ಬೇಸ್ಡ್ ಅಂತ ಅಂದ್ರೆ ಇವತ್ತಿಂದ 20ನೇ ತಾರೀಕುವರೆಗೂ ಕರೆಕ್ಟಾಗಿ ನ್ಯೂಸ್ ಪೇಪರ್ ಅನ್ನ ಓದಿದ್ರೆ ಯು ವಿಲ್ ಬಿ ಪ್ರಿಪೇರ್ಡ್ ಸರ್. ಯು ವಿಲ್ ಬಿ ಪ್ರಿಪೇರ್ಡ್ ಫಾರ್ ಯುವರ್ ಇಂಟರ್ವ್ಯೂ ಸರ್. ಈಗ ಒಬ್ಬರದು ಜೂನ್ 1ನೇ ತಾರೀಕಿದೆ ಸರ್, ಇವತ್ತಿಂದ ಜೂನ್ 1ನೇ ತಾರೀಕುವರೆಗೂ ಓದಬೇಕು, ಓದೋದು ಬೆಟರ್. ಹೌದು ಸರ್. ನ್ಯೂಸ್ ಪೇಪರ್ ಅಂದ್ರೆ ನ್ಯೂಸ್ ಜೊತೆಗೆ ನಮ್ಗೆ ಇಶ್ಯೂ ಗೊತ್ತಾಗುತ್ತೆ. ಎಡಿಟೋರಿಯಲ್ಸ್ ಇರ್ತದೆ, ಒಪಿನಿಯನ್ ಎಡಿಟೋರಿಯಲ್ಸ್ ಇರ್ತವೆ. ಮತ್ತೆ ಒಪಿನಿಯನ್ ಎಡಿಟೋರಿಯಲ್ಸ್ ಅಲ್ಲಿ ಸರ್, ಎಡಿಟೋರಿಯಲ್ಸ್ ಮತ್ತೆ ಒಪಿನಿಯನ್ ಎಡಿಟೋರಿಯಲ್ಸ್ ಬರೆಯೋದು ತುಂಬಾ ಎಲೀಟ್ ಪರ್ಸನ್ಸ್, ಪ್ರೊಫೆಸರ್ಸ್ ಇರ್ತಾರೆ. ಆ ಫೀಲ್ಡ್ ಅಲ್ಲಿ ಅವ್ರಿಗೆ ಬಹಳಷ್ಟು ನಾಲೆಡ್ಜ್ ಇರುತ್ತೆ. ವಿ ವಿಲ್ ಬಿ ರೀಡಿಂಗ್ ದಟ್ ಒಪಿನಿಯನ್ಸ್. ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು ಅದನ್ನ. ಅಲ್ವಾ ಸರ್? ಖಂಡಿತವಾಗ್ಲೂ ಆ ಎಡಿಟೋರಿಯಲ್ಸ್ ನ್ಯೂಸ್ ಪೇಪರ್ ಅಲ್ಲಿ ಬರುವಂತದ್ದು ನ್ಯೂಟ್ರಲ್ ಬೇಸ್ಡ್ ಜಾಸ್ತಿ ಇರುತ್ತೆ. ಎಡಿಟೋರಿಯಲ್ ಅಂದ್ರೆ ಕ್ರಿಟಿಸಿಸಮ್ ಮಾಡಿರ್ತಾರೆ, ಆ ಕ್ರಿಟಿಸಿಸಮ್ ಪಾರ್ಟ್ನ ನಾವು ಬಿಡೋಣ, ಬಟ್ ಪಾಸಿಟಿವ್ ಆಗಿ ಏನು ಹೇಳಕ್ ಸಾಧ್ಯ ಇದೆ ಆ ವಿಷಯಗಳನ್ನ ನಾವು ಎತ್ಕೋಬೇಕು. ಆ ಕ್ರಿಟಿಸಿಸಮ್ನ ಏನು ಕೂಡ ಹೇಳ್ಬೋದು ಸರ್. ಹೇಳ್ಬೋದು, ಓಕೆ ಸರ್, ನನ್ನ ಒಪಿನಿಯನ್ ಇದು, ಬಟ್ ಹಿಂಗಿದೆ ಕ್ರಿಟಿಸಿಸಮ್ಸು, ಇದ್ರ ಬಗ್ಗೆ ನಾವು ಗಮನ ಹರಿಸಿದ್ರೆ ಇದು ಇನ್ನೂ ಸರಾಗೋಗುತ್ತೆ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್ ಸರ್, ಈಗ ಡಿಲಿಮಿಟೇಷನ್ ಇದ್ರ ಬಗ್ಗೆ ಕ್ರಿಟಿಸಿಸಮ್ ಕೊಡ್ತಾರೆ ಎಡಿಟೋರಿಯಲ್. ನಮ್ಮ ಸೌತ್ ಇಂಡಿಯಾಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ನನ್ನ ಒಪಿನಿಯನ್ ಕೇಳಿದ್ರೆ ಡಿಲಿಮಿಟೇಷನ್ ಮೇಲೆ, ಡಿಲಿಮಿಟೇಷನ್ ಇಸ್ ಅನ್ ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್, ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್. ಹೌದು, ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ ಇದೆ ಸರ್. 1 ಪರ್ಸನ್ 1 ವೋಟ್ 1 ಶೇರ್ ಈಕ್ವಲ್ ಶೇರ್. ಸೊ ಇದು ಡಿಲಿಮಿಟೇಷನ್ ಆರ್ಟಿಕಲ್ 82 ಹೇಳೋದ್ರಿಂದ ಇಟ್ ಈಸ್ ಮ್ಯಾಂಡೇಟರಿ, ಮಾಡಲೇಬೇಕು. ಬಟ್ ನಾನು ಕ್ರಿಟಿಸಿಸಮ್ ಓದ್ತಿದ್ದೀನಿ,
ನಾವು ಪಾಪ್ಯುಲೇಷನ್ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾ ಇರೋದಕ್ಕೆ ನಾವು ಯಾಕೆ ಪನಿಷ್ಮೆಂಟ್ ತಗೋಬೇಕು ಅಂತ. ಸೊ ನಂಗೆ ಕ್ರಿಟಿಸಿಸಮ್ಸು ಗೊತ್ತು, ಯಾಕೆ ನಡೀತಾ ಇದೆ ಜಗಳ ಇದು ನನಗೆ ಗೊತ್ತು, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಗೊತ್ತು. ಐ ಕ್ಯಾನ್ ಫ್ರೇಮ್ ಮೈ ಒಪಿನಿಯನ್ ವೆಲ್. ಇವಾಗ ಸರ್ ಕಾನ್ಸ್ಟಿಟ್ಯೂಷನ್ ನನ್ನ ಪ್ರಕಾರ ಡಿಲಿಮಿಟೇಷನ್ ಅಗತ್ಯ, ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ ಅನ್ನ ಎತ್ತಿಡಿಯುತ್ತೆ. ನಾವು ಸಿನ್ಸ್ ವಿ ಆರ್ ಡೆಮೋಕ್ರಸಿ ವಿ ಶುಡ್ ಅಪೋಲ್ಡ್ ದಟ್ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್. ಬಟ್ ದೇರ್ ಆರ್ ಕ್ರಿಟಿಸಿಸಮ್ಸ್. ಪಾಪ್ಯುಲೇಷನ್ನ ಕಂಟ್ರೋಲ್ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಿರೋದಕ್ಕೆ ನನಗೆ ಯಾಕೆ ಪನಿಷ್ಮೆಂಟ್ ಕೊಡಬೇಕು ಅಂತ ಸೌತ್ ಇಂಡಿಯನ್ ಕನ್ಸರ್ನ್ ಇದೆ. ಇದನ್ನ ಬಗೆಹರಿಸೋದಕ್ಕೆ ಒಂದು ಸಹಮತವನ್ನ ಕಳಿಸಿದ್ರೆ ಸೆಂಟ್ರಲ್ ಗವರ್ಮೆಂಟ್ ಡಿಲಿಮಿಟೇಷನ್ ಅನ್ನ ಸರಾಗವಾಗಿ ಮಾಡ್ಬೋದು, ಅಂದ್ರೆ ಕನ್ಸರ್ನ್ ಅಡ್ರೆಸ್ ಮಾಡಬೇಕು. ಅಥವಾ ಪುಂಚಿ ಕಮಿಷನ್ ಹೇಳ್ದಂಗೆ ರಾಜ್ಯಸಭಾ ಸೀಟ್ಸ್ಗೆ ಎಲ್ಲ ಸ್ಟೇಟ್ಗೂ ಈಕ್ವಲ್ ರೆಪ್ರೆಸೆಂಟೇಷನ್ ಕೊಡೋದ್ರಿಂದ ಈ ಒಂದು ಸದರ್ನ್ ಸ್ಟೇಟ್ಗೆ ಏನು ಇಶ್ಯೂ ಇದೆ ಇದನ್ನ ರಿಸಾಲ್ವ್ ಮಾಡ್ದಂಗಾಗುತ್ತೆ. ದೇ ಕ್ಯಾನ್ ಓಪನ್ಲಿ ಡಿಸ್ಕಸ್ ಅಬೌಟ್ ದಿಸ್ ಅಂಡ್ ದೇ ಶುಡ್ ಕಮ್ ಟು ಅ ಕನ್ಸೆನ್ಸಸ್. ಅವಾಗ ಡಿಲಿಮಿಟೇಷನ್ ಅನ್ನುವಂಥದ್ದು ಸರಾಗವಾಗಿ ಮಾಡ್ಬೋದು. ದಿಸ್ ಈಸ್ ಮೈ ಒಪಿನಿಯನ್. ಇವಾಗ ಮಾಡಬೇಕು ಅನ್ನುವಂಥದ್ದು ನನ್ನ ಒಪಿನಿಯನು. ಇದಕ್ಕೆ ಸಪೋರ್ಟ್ ಮಾಡಿದ್ದೀನಿ, ಕ್ರಿಟಿಸಿಸಮ್ಸ್ ಏನಿತ್ತು ಅಂತ ಹೇಳಿದ್ದೀನಿ, ವಾಟ್ ಕ್ಯಾನ್ ಬಿ ದ ಸೊಲ್ಯೂಷನ್ ಅಂತಲೂ ಹೇಳಿದ್ದೀನಿ. ಸರ್, ಈಗ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಂತ ಬಂದಾಗ ನನ್ನ ಉತ್ತರ ಸಂವಿಧಾನಾತ್ಮಕ, ಅಂದರೆ ಕಾನ್ಸ್ಟಿಟ್ಯೂಷನಲಿಸಮ್, ಅಂದರೆ ಸಂವಿಧಾನ ಎತ್ತಿ ಹಿಡಿಯುವಂಥದ್ದು ಮುಂಚೂಣಿಯಲ್ಲಿ ಇರಬೇಕು. ಹೌದು ಸರ್. ಅಲ್ವಾ ಸರ್? ಸರ್, ಸಿನ್ಸ್ ಇದೆಲ್ಲ ಬಾಡೀಸ್ ಏನಿದೆ, ಈ ಅಡ್ಮಿನಿಸ್ಟ್ರೇಟಿವ್ ಮಷಿನರಿ ಏನಿದೆ, ಇಟ್ ವಾಸ್ ಆಲ್ ಡನ್ ಬೈ ಕಾನ್ಸ್ಟಿಟ್ಯೂಷನ್ ಸರ್. ನಮ್ಮ ಸುಪ್ರೀಂ ಲಾ ಆಫ್ ಲ್ಯಾಂಡ್ ಅಂತೀವಿ ಕಾನ್ಸ್ಟಿಟ್ಯೂಷನ್ನ. ಸೊ ನಾವು ಕಾನ್ಸ್ಟಿಟ್ಯೂಷನ್ ಆಬ್ವಿಯಸ್ಲಿ ಒಂದು ಆಫೀಸರ್ ಆಗಿ ನಾನ್ ಪಾರ್ಟಿಸನ್ಶಿಪ್, ಪೊಲಿಟಿಕಲ್ ಅದು ಇದು ಏನೇ ಸಪರೇಟ್ ಆಗಿ, ಅದೇ ರೀತಿ ಒಳ ಮೀಸಲಾತಿ ಇಸ್ ಆಲ್ಸೋ ಕಾನ್ಸ್ಟಿಟ್ಯೂಷನಲ್ ಇಶ್ಯೂ ಅಲ್ವಾ ಸರ್? ಅದೇ ರೀತಿ ಬಂದಾಗ ನಮ್ಮ ಒಂದು ಮಿಡಲ್ ಪಾತ್, ಬುದ್ಧ ಹೇಳ್ತಾನೆ ಸರ್, ಮಿಡಲ್ ಪಾತ್ ಅಂತ. ಕಾನ್ಸ್ಟಿಟ್ಯೂಷನಲ್ ಏನ್ ಹೇಳುತ್ತೋ ಅದನ್ನ ಎತ್ತಿ ಹಿಡಿಯುವಂಥದ್ದು ಮಾಡಬೇಕು. ಸರ್ಕಾರ ಮಾಡ್ತಾ ಇದೆ. ವೆನ್ ಎವರ್ ಯು ಆರ್ ಆಸ್ಕ್ಡ್ ಒಪಿನಿಯನ್ ಅಲ್ವಾ ಸರ್, ಯಾವಾಗೆಲ್ಲ ನಿಮಗೆ ಒಪಿನಿಯನ್ ಕೇಳ್ತಾರೆ ಅವಾಗೆಲ್ಲ ನೀವು ಕಾನ್ಸ್ಟಿಟ್ಯೂಷನ್ ನ ಪ್ರೊಟೆಕ್ಷನ್ ತಗೋಬಿಟ್ರೆ ಸರ್ ಯು ಆರ್ ವ್ಯಾಲಿಡ್. ಅವ್ರು ನಿಮ್ಮನ್ನ ಕ್ವೆಶನ್ ಮಾಡೋದೇ ಇಲ್ಲ. ಯಾಕೆ ಈ ನೆಲದ ಕಾನೂನಿನ ಪ್ರಕಾರ ನಾವು ಕೆಲಸ ಮಾಡಬೇಕು. ಹೌದು, ಖಂಡಿತ. ಅದೇ ರೀತಿಯಾಗಿ ಕಾನೂನು ಏನು ಹೇಳುತ್ತೆ ಅದನ್ನು ನಾನು ಒಂದು ಜಸ್ಟಿಫಿಕೇಶನ್ ಆಗಿ ತಗೊಂಡ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಜಸ್ಟಿಫಿಕೇಶನ್ ಚೆನ್ನಾಗಿರುತ್ತೆ. ಜೊತೆಗೆ ನೀವು ಇದನ್ನ ಈ ಕಾನ್ಸ್ಟಿಟ್ಯೂಷನ್ ಹಿಂಗೆ ಹೇಳುತ್ತೆ ಅಂದ ತಕ್ಷಣ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಈ ತರ ಕನ್ಸರ್ನ್ಸ್ ಇದಾವೆ, ಇದನ್ನ ಅಡ್ರೆಸ್ ಮಾಡಬೇಕು. ಆಯ್ತು ಸರ್, ಅದೊಂದಿಷ್ಟು ಆಡ್ ಅಪ್ ಮಾಡ್ಬಿಟ್ರೆ ಏನ್ ಅಡಕು ತೊಡಕುಗಳು ಏನಿದಾವೆ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಥವಾ ಇದನ್ನ ಜಾರಿಗೊಳಿಸಕ್ಕೆ ಏನು ಗ್ರೀವಾನ್ಸಸ್ ಇದಾವೆ ಇದನ್ನ ಕರೆಕ್ಟ್ ಆಗಿ ಅಡ್ರೆಸ್ ಮಾಡಿದ್ರೆ ಸರ್ ವಿ ವಿಲ್ ಬಿ ರನ್ನಿಂಗ್ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್. ರೈಟ್ ಸರ್. ಈಗ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ಸರ್, ಡ್ಯಾಪ್ ಫಾರ್ಮ್ ಕೊಡ್ತಾರೆ, ಅವರು ತುಂಬಬೇಕು. ಇವನ್ ನಮ್ಮ ಚಾನಲಲ್ಲೂ ಕೂಡ ಯಾವ ರೀತಿ ಇರುತ್ತೆ ಅಂತ ಹಾಕಿದ್ದೀವಿ. KPSC ಏನು ಫಾರ್ಮ್ ಕೊಡುತ್ತಲ್ಲ ಸರ್, ಈಗ ಪ್ರತಿಯೊಂದು ಅಂಶ ಏನು ಮೆನ್ಷನ್ ಮಾಡ್ತಾನಲ್ವ ಅದ್ರ ಬಗ್ಗೆ ಅವ್ರಿಗೆ ಗೊತ್ತು ಇರಲೇಬೇಕು. ಹೌದು, ಅಂದ್ರೆ ಹುಷಾರಾಗಿ ಅವ್ನು ಹಾಕಬೇಕು. ಇವನ್ ಹಾಬೀಸ್, ಎಸ್ಪೆಷಲಿ ಹಾಬೀಸ್ ಸರ್. ಏನಾಗುತ್ತೆ ಅಂದ್ರೆ ಹಾಬೀಸ್ ಕೆಲವೊಬ್ರು ಇದ್ರ ಮೇಲೆ ಕ್ವೆಶನ್ ಬಂದ್ಬಿಡುತ್ತೆ ಅಂತ ಹಾಕಲ್ಲ. ದಟ್ ಈಸ್ ವೆರಿ ಬ್ಯಾಡ್ ಥಿಂಗ್ ಟು ಡೂ. ಈಗ ನಾನು ಹಾಬೀಸ್, ನನಗೆ ಇವಾಗ ನನ್ನ ಹಾಬೀಸಲ್ಲಿ ವಯರ್ ಆರ್ಟ್ ಅಂತ ಹಾಕಿದ್ದೆ. ನನಗೆ ಗೊತ್ತು ಸರ್, ನಾನು ಎಲ್ಲ ಇಂಟರ್ವ್ಯೂ ಅಲ್ಲೂ ಫಸ್ಟ್ ಕ್ವೆಶನ್ ಏನಪ್ಪ ವಯರ್ ಆರ್ಟ್ ಅಂತ. ಐ ವಿಲ್ ಪ್ರಿಪೇರ್ ಆನ್ ದಟ್. ಈಗ ನಾನು ಆ ವಯರ್ ಆರ್ಟ್ ಹಾಕಿಲ್ಲ ಅಂದಿದ್ರೆ ಮೈ ಫಸ್ಟ್ ಕ್ವೆಶನ್ ಕುಡ್ ಹ್ಯಾವ್ ಬೀನ್ ಎನಿಥಿಂಗ್. ಏನ್ ಬೇಕಾರ ಬರ್ಬೋದು. ಕೇಳಿ ಸರ್, ಕೇಳಿ ಇದನ್ನ ನಾನು ಪ್ರಿಪೇರ್ ಆಗಿದ್ದೀನಿ ಅಂತ ಇದೆ. ನಾನು ಬರ್ದಿದ್ದೀನಿ ವಯರ್ ಆರ್ಟ್ ಅಂದ್ರೆ ಆಸ್ ಅ ಸ್ಮಾರ್ಟ್ ಸ್ಟೂಡೆಂಟ್ ವಾಟ್ ಐ ವಿಲ್ ಡೂ ಅದ್ರ ಮೇಲೆ ಪ್ರಿಪೇರ್ ಮಾಡ್ತೀನಿ. ಈಗ ಒಬ್ರು ಸ್ಟೂಡೆಂಟ್ ಬಂದಿದ್ರಲ್ಲ ಸರ್, ಇಷ್ಟು ವರ್ಷದಿಂದ ಓದ್ತಾ ಇದ್ದೀನಿ, ಹಾಬಿನೇ ಬರ್ತು ಹೋಗಿದೆ ಅಂತ ಹೇಳಿ ಅವ್ರು ಜಸ್ಟ್ ವಾಕಿಂಗ್ ಅಂಡ್ ಜಾಗಿಂಗ್ ಅಂತ ಹಾಕಿದ್ರು ಸರ್. ಅವಾಗ ನೀವು ಕೇಳಿದ್ರೆ ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ವಾಕಿಂಗ್ ಅಂಡ್ ಜಾಗಿಂಗ್ ಅಂತ. ಅದೇ ರೀತಿ ವಾಕಿಂಗಿಗೆ ಒಂದು ಒಲಿಂಪಿಕಲ್ ಸ್ಪೋರ್ಟ್ಸ್ ಕೂಡ ಇದೆ ಅಂತ ಸರ್. ಯಾವ ಸ್ಪೋರ್ಟ್ಸ್ ಅದು? ಸ್ಟೀಪಲ್ ಚೇಸಿಂಗ್. ಇಷ್ಟು ಬೇಸಿಕ್ ಥಿಂಗ್ಸ್ ಅವ್ರಿಗೆ ಗೊತ್ತಿದ್ರೆ ಸಾಕಲ್ಲ ಸರ್. ಇವಾಗ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಪ್ರಿಪ್ರೇಷನ್ ಅನ್ನ ಚುರುಕುಗೊಳಿಸೋದಕ್ಕೆ ಇನ್ನ ಸ್ಮಾರ್ಟ್ ಮಾಡೋದಕ್ಕೆ AI ಇದೆ ಸರ್. ಹೌದು ಸರ್. ಐ ವಿಲ್ ಟೆಲ್ ಯು ಸರ್, ವಾಕಿಂಗ್ ಫ್ರೇಮ್ ಕ್ವೆಶನ್ಸ್ ಆನ್ ವಾಕಿಂಗ್ ಅಂತ ಏನಾದರೂ ನೀವು ಗೂಗಲ್ ಅಲ್ಲಿ ಹಾಕಿದ್ರೆ ವಾಟ್ ಆರ್ ದಿ ಪ್ರಾಬಬಲ್ ಕ್ವೆಶನ್ ದಟ್ ಕ್ಯಾನ್ ಬಿ ಆಸ್ಕ್ಡ್ ಆನ್ ವಾಕಿಂಗ್ ಅಂತ ಹಾಕಿದ್ರೆ ಡೆಫಿನೆಟ್ಲಿ ಬರ್ತಾವೆ ಕ್ವೆಶನ್. ಅದ್ರಲ್ಲಿ 10 ಪ್ರಶ್ನೆಯನ್ನ ನೀವು ಓದ್ಬಿಟ್ಟು ನೀವು ಆನ್ಸರ್ ಮಾಡ್ಕೊಬಿಟ್ರೆ ಅದೇ ಆನ್ಸರ್ ಕೊಟ್ಟಿರುತ್ತೆ. ಆ ಕ್ವೆಶನ್ ಆನ್ಸರ್ನ ನೀವು ಚೆನ್ನಾಗಿ ಓದಿದ್ರೆ ವಾಕಿಂಗ್ ಮೇಲೆ ಬೇರೆ ಏನಾದ್ರು ಕ್ವೆಶನ್ ಕೇಳಿ ಸರ್, ನಾನು ಆನ್ಸರ್ ಮಾಡ್ತೀನಿ ಅಲ್ವಾ. ಆಸ್ ಸಿಂಪಲ್ ಆಸ್ ದಟ್ ಸರ್. ಸೇಮ್ ಥಿಂಗ್ ನಾವು ನಮ್ಮ ಪ್ಲಾಟ್ಫಾರ್ಮ್ ಇಂದನೂ ಏನ್ ಮಾಡ್ತಾ ಇದೀವಿ, ಪ್ರೊಫೈಲ್ ಬೇಸ್ಡ್ ಕ್ವಶನ್ಸ್ ಅಂತ. ಅಂದ್ರೆ ಹೆಸರು,
ಏನು ಕೆಲಸ ಮಾಡ್ತಾ ಇದ್ರೆ ಇನ್ ಕೇಸ್ ಎಲ್ಲಿ ಕಲ್ತಿದ್ದಾರೆ, ಅವ್ರ ಎಜುಕೇಷನ್ ಬ್ಯಾಕ್ಗ್ರೌಂಡು, ಅವ್ರ ಪೇರೆಂಟ್ಸ್ ಬ್ಯಾಕ್ಗ್ರೌಂಡು, ದೆನ್ ಅವ್ರ ಹಾಬೀಸ್ ಬ್ಯಾಕ್ಗ್ರೌಂಡು, ಬೇಸಿಕಲಿ ಡ್ಯಾಫ್ ಅನಾಲಿಸಿಸ್ ಡ್ಯಾಫ್ ಅನಾಲಿಸಿಸ್ ಮಾಡಿ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಕೊಡ್ತಾ ಇದೀವಿ. ವೆರಿ ಗುಡ್ ಥಿಂಗ್ ಸರ್. ಯಾರಿಗೆ ನಿಮ್ಮ ಡ್ಯಾಫ್ ಬೇಸ್ಡ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮೋರ್ ದನ್ 100 ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೊಡ್ತೀವಿ. ಸೊ ಯಾರಿಗೆ ಬೇಕು ನಮ್ಮ ಆಫೀಸ್ ನಂಬರ್ ಇರುತ್ತೆ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ವಿ ಕ್ಯಾನ್ ಪ್ರೊವೈಡ್ ಇಟ್ ಟು ವಿದಿನ್ ಹಾಫ್ ಡೇಯಲ್ಲಿ ನಾವು ಏನು ಮಾಡ್ತೀವಿ ಅದನ್ನು ಪ್ರೊವೈಡ್ ಮಾಡುವಂಥದ್ದು ಮಾಡ್ತಾ ಇದ್ದೀವಿ ಸರ್. ಕರೆಕ್ಟು. ಇದು ಏನಾಗುತ್ತೆ ಅಂದರೆ ಸರ್, ನೀವು ಹೇಳಿದ್ರಿ 120 ಕ್ವೆಶನ್ಸ್ ಬರುತ್ತೆ ಅಂತ. ಸರ್, ನನ್ನ ಡ್ಯಾಫ್ ಬಗ್ಗೆ ನಾನು 100 ಕ್ವೆಶನ್ಸ್ಗೆ ಕ್ವೆಶನು ಆನ್ಸರ್ ನಾನು ಓದ್ಬಿಟ್ಟೆ ಅಂತ ಅಂದರೆ ನನ್ನ ಬಗ್ಗೆ ನಾವು ಏನೇ ಕೇಳಿದ್ರು ನಾನು ಆನ್ಸರ್ ಮಾಡ್ತೀನಿ. ಕಾನ್ಫಿಡೆನ್ಸ್ ಇರುತ್ತೆ. ಹೌದು. ಇದೇ ತರ ಕರೆಂಟ್ ಅಫೇರ್ಸ್ಗೆ ಏನಾದ್ರು ಮಾಡ್ತಿದ್ದೀರಾ? ಕರೆಂಟ್ ಅದರಲ್ಲಿ ಒಂದಿಷ್ಟು ಕರ್ನಾಟಕ ಇಶ್ಯೂಸ್ ಕೂಡ ಕವರ್ ಆಗಿದೆ ಸರ್. ಒಂದು 10-20 ಕ್ವಶನ್ಸ್ ಬೇಸ್ಡ್ ಆನ್ ಮೈ ಡಿಸ್ಟ್ರಿಕ್ಟ್. ಎಸ್ ಸರ್, ಬೇಸ್ಡ್ ಆನ್ ಡಿಸ್ಟ್ರಿಕ್ಟ್ ಸರ್. ನಿಮ್ಮ ಡಿಸ್ಟ್ರಿಕ್ಟ್ ಬಗ್ಗೆನೇ ಹಿಸ್ಟಾರಿಕಲಿ ಇಫ್ ಪಾಸಿಬಲ್ ಏನಾದ್ರು ಫ್ರೇಮ್ ಮಾಡಕ್ಕಿದ್ರೆ ಹಿಸ್ಟಾರಿಕಲಿ ಫ್ರೇಮ್ ಮಾಡಿರುತ್ತೆ. ಈಗ ರಾಯಚೂರು ಡಿಸ್ಟ್ರಿಕ್ಟ್ ಸರ್, ರಾಯಚೂರು ಬರುವಂತದ್ದು ಹೈದರಾಬಾದ್ ಕರ್ನಾಟಕ ಇಶ್ಯೂಸ್ ಏನಿದೆ ಅದ್ರಲ್ಲಿ ಕವರ್ ಆಗ್ಬಿಟ್ಟಿದೆ. ರೀಸೆಂಟ್ ಆಗಿ ಗೋವಿಂದರಾವ್ ಕಮಿಟಿ, ನಂಜುಂಡಪ್ಪ ಸಮಿತಿ. ಈಗ ರಾಯಚೂರಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ ಇದೆ, ಅದರಿಂದ ಆಗುವಂಥ ಪರಿಣಾಮಗಳು, ಎಕಾಲಜಿಕಲ್ ಇಂಪ್ಯಾಕ್ಟ್ಸ್ ಏನಾಗ್ತಾ ಇದೆ, ಆ ರೀತಿ ಆಟೋಮೆಟಿಕಲಿ ಇಟ್ ಇಸ್ ಮೋರ್ ದೆನ್ ಎನಫ್ ಸರ್. ಆ್ಯಕ್ಚುಲಿ ಈ ಥರ ಮಾಡ್ಬೇಕು ನೀವು. ಅಕಸ್ಮಾತ್ ಇವಾಗ ಯು ಆರ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್. ಆ್ಯಕ್ಚುಲಿ ನೀವು ಮಾಡಲಿಲ್ಲ ಅಂತಂದರೆ ಇದನ್ನು ಸ್ಟೂಡೆಂಟ್ಸ್ ಮಾಡಬೇಕು. ವೆನ್ ಐ ವಾಸ್ ಗಿವಿಂಗ್ ಮೈ ಇಂಟರ್ವ್ಯೂ UPSC CAPF ಅಲ್ಲಿ 2 ಇಂಟರ್ವ್ಯೂ ಕೊಟ್ಟಿದ್ದೀನಿ ನಾನು. 2 ಇಂಟರ್ವ್ಯೂ ಅಲ್ಲೂ ನಾನು ನನ್ನ ಬಗ್ಗೆ ನಾನೇ ಮಾಡ್ಕೊಂಡಿದ್ದೆ. ಈ ತರ ಪ್ರಶ್ನೆ ಇಷ್ಟು ಪ್ಲಾಟ್ಫಾರ್ಮ್ಗಳು ಕೂಡ ಇರಲಿಲ್ಲ, ಇಷ್ಟು ಟೆಕ್ನಾಲಜಿ ಕೂಡ ಬಳಕೆ ಕಮ್ಮಿ ಇತ್ತು. ಹೌದು. ನನ್ಗೇನಾದ್ರೂ ಅವಾಗ ನೀವು ಸಿಕ್ಕಿದ್ರೆ ನಂದು ನಿಮ್ಮ ಮೇಲೆ ಮಾಡ್ತಿರ್ತಿಲ್ಲ. ಏನಿಲ್ಲ, ನಾವು ಕೂಡ ಈಗ ಶಾಂತಪ್ಪ ಸರ್ ಆಗಿರ್ಬೋದು, ನೀವಾಗಿರ್ಬೋದು, ಬೇರೆ ಬೇರೆ ನಮ್ಮ ಸೀನಿಯರ್ಸ್ ಇದ್ದಾರೆ, ಅವರಿಂದ ನಾವು ತಿಳ್ಕೊಂಡಿರುವಂಥದ್ದು ಎಲ್ಲ ಕೂಡ ನಮಗೆ ಎಲ್ರಿಗೂ ಮೊದಲಿಂದನೇ ಎಲ್ಲಿ ಗೊತ್ತಿರಲ್ಲ ಸರ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಡ್ಯಾಫ್ ಬಗ್ಗೆ ನನ್ನ ಕ್ವೆಶನ್ಸ್ ಗೊತ್ತಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಪ್ರಶ್ನೆಗಳ ಒಪಿನಿಯನ್ಸ್ ಕೇಳಿದಾಗ ಫ್ಯಾಕ್ಟ್ಸ್ಗೆ ಹೇಳ್ದೆ ನಾನು ಆಲ್ರೆಡಿ ಗೊತ್ತಿಲ್ಲ ಅಂತ ಹೇಳೋದ್ರಲ್ಲಿ ನಡೆಯುತ್ತೆ. ಒಪಿನಿಯನ್ಸ್ ಕೇಳಿದಾಗ ನನ್ಗೆ ಗೊತ್ತಿಲ್ಲ ಅಂತ ಅನ್ಬಾರ್ದು, ಹೇಳ್ಬೇಕು ಒಪಿನಿಯನ್ಸ್. ಆ್ಯಂಡ್ ಸರ್, ಏನೂ ತಪ್ಪಿಲ್ಲ, ನಿಮ್ಮ ಒಪಿನಿಯನ್ ಅದು. ನೀವು ಹ್ಞೂ ಅನ್ನಿ ನಿಮ್ಮ ಒಪಿನಿಯನು. ಬಟ್ ನಿಮ್ಮ ಜಸ್ಟಿಫಿಕೇಶನ್ ಸರಿ ಇರಬೇಕು ಅಲ್ವಾ ಸರ್? ನಾನು ಏನು ಹೇಳಿದೆ, ಕಾನ್ಸ್ಟಿಟ್ಯೂಷನ್ ಏನಾದ್ರು ಪ್ರಾವಿಷನ್ ಇತ್ತಾ, ಇಟ್ ಈಸ್ ಅ ವ್ಯಾಲಿಡ್ ಜಸ್ಟಿಫಿಕೇಶನ್. ಅಥವಾ ಇಂಟರ್ನ್ಯಾಷನಲ್ ಅಲ್ಲಿ ಏನಾದರೂ ಒಂದು ಬೇರೆ ಕಂಟ್ರಿಗೆ, ಫಾರ್ ಎಕ್ಸಾಂಪಲ್ ರಾಜ್ಯಸಭಾ ಸೀಟ್ಸ್ನ ಈಕ್ವಲ್ ರೆಪ್ರೆಸೆಂಟೇಷನ್ ಕೊಡಬೇಕು ಅಂದೆ. ಇಂಟರ್ನ್ಯಾಷನಲ್ US ಇದೆ, ಹೌದು, ಅಲ್ಲಿದೆ. US ಸೆನೆಟ್ ಅಲ್ಲಿ ಇದೆ ಆಲ್ರೆಡಿ. ಐ ವಿಲ್ ಜಸ್ಟಿಫೈ ಇಟ್ ಲೈಕ್ ದಟ್. ಆಲ್ರೆಡಿ ಪ್ರಾಕ್ಟೀಸ್ಡ್, ಟೆಸ್ಟೆಡ್. ಆ ಥರ ಒಂದಿಷ್ಟು ಕೇಸ್ ಸ್ಟಡಿ ಅಥವಾ ಎಕ್ಸಾಂಪಲ್ಸ್ನ ಕೊಟ್ಟರೆ. ಸೊ ಒಪಿನಿಯನ್ಸ್ನ ಹೇಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಫ್ಯಾಕ್ಟ್ಸು ನನಗೆ ಗೊತ್ತಿಲ್ಲ ಅಂತ ಅಂದರೆ ಹಾನೆಸ್ಟ್ ಆಗಿ ಐ ಆಮ್ ಸಾರಿ ಸರ್, ಐ ಡೋಂಟ್ ನೋ, ಐ ವಿಲ್ ರೀಡ್ ಅಬೌಟ್ ಇಟ್, ಐ ಆಮ್ ಸಾರಿ ಸರ್. ಅದು ಯಾವ ಥರ ಇರಬೇಕಂದ್ರೆ ಸರ್, ತುಂಬ ಫಾರ್ಮಲ್ ಆಗಿರ್ಬೇಕು ಸರ್. ಕೆಲವರು ಏನು ಮಾಡ್ತಾರೆ, ಗೊತ್ತಿಲ್ಲ ಸರ್, ಸ್ವಲ್ಪ ಸ್ಮೈಲ್ ಮಾಡಿಬಿಡ್ತಾರೆ. ಇಟ್ ಶುಡ್ ನಾಟ್ ಬಿ ಲೈಕ್ ದಟ್. ನಿಮ್ಗೆ ಆನ್ಸರ್ ಗೊತ್ತಿಲ್ಲ, ಶೋ ದಟ್ ಸೀರಿಯಸ್ನೆಸ್. ಐ ಆಮ್ ಸಾರಿ ಸರ್, ಐ ವಿಲ್ ರೀಡ್ ಅಬೌಟ್ ಇಟ್. ಈ ಥರ ಎಕ್ಸ್ಪ್ರೆಷನ್ನ ಬಂದರೆ ಓ ಹುಡುಗ ಸ್ವಲ್ಪ ಸೀರಿಯಸ್ ಆಗಿದ್ದಾನೆ. ಯಾವಾಗ ಸ್ಮೈಲ್ ಮಾಡಬೇಕು, ಯಾವಾಗ ಸ್ಮೈಲ್ ಮಾಡಬಾರ್ದು ಅಂತಲೂ ಗೊತ್ತಿರ್ಬೇಕು ಸರ್. ಹೌದು. ಸೊ ಈಗ ನಾನು ಒಂದು ಆನ್ಸರ್ ಮಾಡ್ತಾ ಇರ್ತೀನಿ, ನೀವು ಕ್ವೆಶನ್ ಕೇಳಿರ್ತೀರಾ, ಜಾಸ್ತಿ ನಿಮ್ಮನ್ನೇ ನೋಡ್ಕೊಂಡು ಆನ್ಸರ್ ಮಾಡ್ತಾ ಇರ್ತೀನಿ. ಅಕಸ್ಮಾತ್ ನಾನು ಏನಾದರೂ ಆ ಕಡೆ ತಿರುಗಿದ್ರೆ ನಿಮ್ಮನ್ನ ಬಿಟ್ಟು ಇನ್ನೊಂದು ಪ್ಯಾನಲ್ ಮೆಂಬರ್ ಕಡೆ ನೋಡ್ತೀನಿ. ನಾನು ನೋಡಬೇಕು. ಸುಮ್ಮನೆ ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ನಿಮ್ಮ ಜೊತೆನೇ ಮಾತಾಡ್ಕೊಂಡು ಇರಬಾರ್ದು. ವಿ ಶುಡ್ ಕ್ಯಾರಿ ಆಲ್ ದಿ 4 ಪೀಪಲ್ ವಿತ್ ಮೀ. ಸೊ ನಾನು ಇನ್ನೊಬ್ರನ್ನ ನೋಡಿದಾಗ ಹಿಂಗೆ ಸಡನ್ನಾಗಿ ಹಿಂಗೆ ನೋಡಿದ ತಕ್ಷಣ ಒಂದು ಸ್ಮೈಲ್ ಮಾಡಿದ್ರೆ ಅವರು ನನಗೆ ಸ್ಮೈಲ್ ಮಾಡ್ತಾರೆ. ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಸರ್. ನಿಜ ಸರ್, ನಿಜ. ಹೌದು. ಆಲ್ ದಟ್ ವಿಲ್ ಮ್ಯಾಟರ್. ಮತ್ತು ಅವ್ರಿಗೂ ದೇ ವಿಲ್ ಹ್ಯಾವ್ ಗುಡ್ ಒಪಿನಿಯನ್ ಆನ್ ಮೀ. ಓಕೆ ಸರ್, ಇವಾಗ ನಾನು ಮುಖ ಗಂಟು ಹಾಕೊಂಡು ಮಾತಾಡೋದಕ್ಕೂ ಸ್ಮೈಲ್ ಮಾಡ್ಕೊಂಡು ಮಾತಾಡೋಕ್ಕೂ ವ್ಯತ್ಯಾಸ ಕಾಣುತ್ತಲ್ವಾ ನಿಮಗೆ? ಜನರಲ್ ಆಗಿ ಮಾತಾಡ್ಬೇಕಾದ್ರೆ ಅಷ್ಟೇ. ಸೊ ಅವರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ತುಂಬ ದೊಡ್ಡವರು ಇರ್ತಾರೆ. ಬಟ್ ನಿಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ಆ ಫ್ರೆಂಡ್ಲಿನೆಸ್ಸು, ಆ ಸ್ಮೈಲು, ಆ ಒಂದು ಸೀರಿಯಸ್ನೆಸ್ಸು, ಯಾವಾಗ ಒಪಿನಿಯನ್ ಕೇಳ್ತಾರೆ. ಆಮೇಲೆ ಇನ್ನೊಂದೇನಂದರೆ, ನಾನು ಅವಾಗಲೇ ಹೇಳಿದೆ, ಒಪಿನಿಯನ್ ಕೇಳಿದಾಗ ಒಂದು 2 ಸೆಕೆಂಡ್ ಪರ್ಮಿಷನ್ ತಗೊಳ್ಳಿ ಅಂತ. ಪರ್ಮಿಷನ್ ತಗೊಂಡು ನೀವು ಸ್ಮೈಲ್ ಮಾಡ್ಕೊಂಡು ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ. ನೀವು ಯೋಚನೆ ಮಾಡ್ಬೇಕಾದ್ರೆ ಸೀರಿಯಸ್ ಇರಿ. ಆಮೇಲೆ ಯೋಚನೆ ಮಾಡ್ತೀರಾ, ಸೀರಿಯಸ್ ಆಗಿ ಯೋಚನೆ ಮಾಡ್ತೀರಾ, ನಿಮ್ಗೆ ಆನ್ಸರ್ ಸಿಗುತ್ತಾ? ಎಸ್ ಸರ್. ಸ್ಮೈಲ್ ಮಾಡಿ ಸ್ಟಾರ್ಟ್ ಮಾಡಿ ಆನ್ಸರ್. It will add to your persona. Okay. Last one, sir. Almost ಆಗ್ತಾ ಟೈಮ್ ಆಯಿತು. ಲಾಸ್ಟ್ ಒನ್ ವಿಲ್ ವೈಂಡ್ ಅಪ್. ಏನಂತಂದರೆ 2 ಥರ ಆಸ್ಪಿರೆಂಟ್ಸ್ ಇರ್ತಾರೆ ಸರ್. ಒಂದು ನಿನ್ನೆ ನೋಡಿದ್ನಲ್ಲ ಸರ್, 7-8 ವರ್ಷದಿಂದ ಪಾಪ ಪ್ರಿಪೇರ್ ಆಗ್ತಾ ಇರ್ತಾರೆ. ಬಿಕಾಸ್ ಡಿ ವಿಲ್ ಟೇಕ್ ಮೋರ್ ಟೈಮ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಗೈಡೆನ್ಸ್ ಆಗಿರ್ಬೋದು,
ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಸೊ ಒಬ್ಬೊಬ್ರು 2 ಅಟೆಂಪ್ಟಿಗೆ ಕ್ಲಿಯರ್ ಮಾಡ್ತಾರೆ, ಒಬ್ಬರು ಟೈಮ್ ತೊಗೋತಾರೆ, ಹೌದು. ಆ ಥರ ಇರ್ತಾರೆ. ಒಬ್ಬರು ಬಂದು 3 ಇಯರ್ಸ್ಗೆ ಒಂದು ಜಾಬ್ ಮಾಡ್ಕೋತಾರೆ, ತಹಸೀಲ್ದಾರ್ ಆಗಿರ್ಬೋದು ಅಥವಾ PSI ಆಗಿರ್ಬೋದು ಅಥವಾ CT ಆಗಿರ್ಬೋದು, ಎನಿಥಿಂಗ್. ಈ ಥರ ವರ್ಕಿಂಗ್ ಆಸ್ಪಿರೆಂಟ್ ಇಂಟರ್ವ್ಯೂ ಹೋಗ್ತಾರೆ, ಇನ್ನೊಬ್ರು ಆಸ್ಪಿರೆಂಟ್ ಅಂದರೆ ತುಂಬ ಟೈಮ್ ತೊಗೊಂಡಿರ್ತಾರೆ. ಈ ರೀತಿ 2 ಪರ್ಸನಾಲಿಟೀಸ್ ಹೋಗ್ತವೆ ಸರ್. ವರ್ಕಿಂಗ್ ಇಲ್ಲ, 8 ವರ್ಷ ಟೈಮ್ ತೊಗೊಂಡಿರಲ್ಲ, ಅವ್ರು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಕೇಳ್ತಾರೆ ಸರ್. 8 ವರ್ಷ ಯಾಕೆ ತೊಗೊಂಡೆ, 8 ವರ್ಷ ಏನು ಮಾಡಿದೆ ಅಂತ ಕೇಳ್ತಾರೆ. ಅವ್ರು ಯಾವ ರೀತಿ ಉತ್ತರ ಕೊಡಬೇಕು. ಆಮೇಲೆ ಈಗ ವರ್ಕಿಂಗ್ ಇರೋರಿಗೆ ಯಾವ ರೀತಿಯ ಪ್ರಶ್ನೆಗಳು ಬರ್ಬೋದು ಸರ್? ಖಂಡಿತ 8 ವರ್ಷ ಸುಮ್ಮನೆ ಕೂತಿದ್ದೀವಿ ಅಂತ ಅಂದರೆ ಡೆಫಿನೆಟ್ಲಿ ಕೇಳ್ತಾರೆ, ಏನು ಮಾಡ್ತಿದ್ದಪ್ಪ ಇಲ್ಲಿವರೆಗೂ. ಸೊ ನಿಮ್ಮ ಡಿಗ್ರಿ ಇವಾಗ ಡೆಂಟಿಸ್ಟ್ ಇರ್ತಾರೆ, ಏನೂ ಮಾಡ್ತಿರಲ್ಲ, ಒಂದು 8 ವರ್ಷ ಓದಿರ್ತಾರೆ. ನಿಮಗೆ ಫುಲ್ ಸಬ್ಸಿಡಿ ಕೊಟ್ಟಿದ್ದೀವಿ ನಾವು ಗೌರ್ಮೆಂಟಿಂದ, ಡೆಂಟಿಸ್ಟ್ ಆಗಬೇಕು ಅಂದರೆ ಸಾಮಾನ್ಯ ಅಲ್ಲ. ಮತ್ತು ಸೀಟ್ಗಳು ಕಮ್ಮಿ. ಹೌದು ಸರ್, ಹೌದು. ನೀವು ಡೆಂಟಿಸ್ಟ್ ಆಗಿಬಿಟ್ಟು 8 ವರ್ಷ ಕೆಲಸ ಮಾಡಿಲ್ಲ ಅಂದರೆ ಸೊಸೈಟಿಗೆ ಲಾಸು. ಹೌದು, ಡೆಫಿನೆಟ್ಲಿ ಕೇಳ್ತಾರೆ. ಹೌದು, ಕೇಳ್ತಾರೆ ಅಂತ ಗೊತ್ತಿದ ಮೇಲೆ ಐ ಶುಡ್ ಪ್ರಿಪೇರ್ ಒನ್ ಸ್ಟ್ಯಾಂಡರ್ಡ್ ಆನ್ಸರ್ ಅಲ್ವಾ. ದೇ ವಿಲ್ ವ್ಯಾಲ್ಯೂ ಆನೆಸ್ಟಿ ಸರ್. ಸರ್ ನನಗೆ ಐ ಹ್ಯಾವ್ ದಟ್ ಸ್ಟ್ರಾಂಗ್ ಅರ್ಜ್ ಟು ಬಿಕಮ್ ಎನ್ ಆಫೀಸರ್. ಸೊ ಇದಕ್ಕೋಸ್ಕರ ನಾನು ಓದ್ತಾ ಇದ್ದೀನಿ ಸರ್. ಬಟ್ ನಾನು ಸುಮ್ಮನೆ ಕೂತ್ಕೊಂಡು ಓದ್ತಿಲ್ಲ, ಇದ್ರ ಜೊತೆಗೆ ನಾನು ಚಿಕ್ಕ ಪುಟ್ಟ ಕೆಲಸ ಮಾಡ್ಕೋತೀನಿ ವಿಚ್ ವಿಲ್ ಕೇಟರ್ ಟು ಮೈ ಫೈನಾನ್ಷಿಯಲ್ ನೀಡ್ಸ್. ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕಂಟೆಂಟ್ ಮಾಡುವಂಥದ್ದು, ಹೌದು, ಕಂಟೆಂಟ್ ಮಾಡೋದಿರ್ಬೋದು, ವಿಡಿಯೋಸ್ ಮಾಡೋದಾಗಿರ್ಬೋದು, ಹೋಮ್ ಟ್ಯೂಟರ್ಸ್ ಇರ್ತವೆ. 7ನೇ ಕ್ಲಾಸ್ 8ನೇ ಕ್ಲಾಸ್. ಸರ್ ನಾನು KS ಆಫೀಸರ್ ಅಂತ ಓದೋಕ್ಕೆ ಅಂತ ಬಂದಿರೋನು ಡೆಫಿನೆಟ್ಲಿ 7ನೇ ಕ್ಲಾಸ್ 8ನೇ ಕ್ಲಾಸ್ 9ನೇ ಕ್ಲಾಸ್ ಅವ್ರಿಗೆ ಹೇಳ್ಕೊಡ್ಬೋದು. ಇದನ್ನ ಹೇಳಿದ್ರೆ ಅವ್ರು ನಂಬ್ತಾರೆ. ಇವ್ರಿಗೆಲ್ಲ ನಾನು ಟ್ಯೂಟರ್ ಮಾಡ್ತಿದ್ದೆ, ಐ ವಾಸ್ ಟ್ಯೂಟರಿಂಗ್. ನಾನು ನೋಡಿರುವಾಗ ಪೀಪಲ್ ಮೊನ್ನೆ ಒಬ್ರು ಹೀಗೆ ಸರ್ ಇಂಟರ್ವ್ಯೂ ಹೋಗೋರೆ, ರ್ಯಾಪಿಡೋ ಮಾಡಿದ್ದೆ. ಹೀಸ್ ರೈಡಿಂಗ್ ರ್ಯಾಪಿಡೋ ಬೈಕ್ಸ್ ಅನ್ನ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಹೌದು, ಆ ರೀತಿ ನಾವು ನೋಡ್ರಿ 99% ಚಿಕ್ಕ ಪುಟ್ಟದ ಏನೋ ಒಂದು ಮಾಡ್ತಾ ಇರ್ತಾರೆ. ಅದನ್ನ ಅವ್ರು ಜಸ್ಟಿಫೈ ಮಾಡ್ಕೋಬೇಕು ಸರ್. ಇದನ್ನ ಹೇಳಿ ಮಾಡಿದ್ರೆ ಈ ತರ ಎಲ್ಲ ನಾನು ಕಷ್ಟಪಟ್ಟು ಓದ್ತಾ ಇದ್ದೀನಿ ಅಂದ್ರೆ ಡೆಫಿನೆಟ್ಲಿ ಅವರು ಕನ್ಸಿಡರ್ ಮಾಡ್ತಾರೆ. ಓ ಇಷ್ಟೆಲ್ಲ ಕಷ್ಟಪಟ್ಟು ಓದ್ತಾ ಇದ್ದಾನೆ ಇನ್ನ ಅಂತ. ಆಯ್ತಾ, ಪ್ಲೇನ್ ಆಗಿ ಐ ವಾಸ್ ಡಿಪೆಂಡೆಂಟ್ ಆನ್ ಮೈ ಫ್ಯಾಮಿಲಿ ಅಂತ ಹೇಳೋದು ತಪ್ಪು. 8 ವರ್ಷ ಆಗಿ ನಿಮ್ಮ ಅಪ್ಪ ಅಮ್ಮ ಅಷ್ಟು ಕಷ್ಟಪಟ್ಟು ಓದಿಸಿದಾರೆ, ಆಲ್ರೆಡಿ ಡಿಗ್ರಿ ಮಾಡಿದ್ದೀರಾ. ಈ ವಯಸ್ಸಲ್ಲೂ ಅವ್ರು ಇನ್ನ ದುಡಿಬೇಕು ಅಂತಂದ್ರೆ ಹೆಂಗಾಗತ್ತೆ? ಸೊ ಆ ಒಂದು ಒಪಿನಿಯನ್ ಇರುತ್ತೆ. ಯಾಕಂದ್ರೆ ಅವರು ದೊಡ್ಡವ್ರು ಇರ್ತಾರೆ, ಅವ್ರಿಗೂ ಮಕ್ಳು ಇರ್ತಾರೆ, ಅವ್ರು ಏನೋ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಇಲ್ಲ ಕೆಲವೊಬ್ರು ಕೆಲಸ ಹೋಗ್ತಿರಲ್ಲ, ಅವ್ರಿಗೂ ನೋವು ಇರುತ್ತೆ, ರಿಲೇಟ್ ಮಾಡ್ಕೊಬಿಡ್ತಾರೆ ಇವರು ಸೇಮ್ ಹಿಂಗೆ ಅಂತ. ಸೊ ನಾವು ಹೇಳ್ಬೇಕಾಗತ್ತೆ, ನಾನು ಚಿಕ್ಕ ಪುಟ್ಟ ಕೆಲಸ ಮಾಡ್ತಿದ್ದೆ, ನನ್ನ ಫೈನಾನ್ಷಿಯಲ್ಸ್ಗೆ ಏನು ಪ್ರಾಬ್ಲಮ್ ಆಗ್ತಿಲ್ಲ, ಡಿಪೆಂಡ್ ಆಗ್ತಿಲ್ಲ, ಏನೋ ಒಂದು ಕೆಲಸ ಮಾಡ್ತಾ ಇದ್ದೆ, ಬಟ್ ಫಾರ್ಮಲ್ ಆಗಿ ಎಂಪ್ಲಾಯ್ ಆಗಿರಲಿಲ್ಲ. 3-4 years ಇದ್ರೆ ನಡೆಯುತ್ತೆ ಸರ್, ನಡೆಯುತ್ತೆ. 3-4 years ಅಂತ ಅಂದರೆ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ, ಇದರ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ದೀನಿ, ಫುಲ್ ಟೈಮ್ ಪ್ರಿಪೇರ್ ಆಗ್ತಾ ಇದ್ದೀನಿ. ಹೋಪ್ಫುಲಿ ಐ ವಿಲ್ ಕ್ಲಿಯರ್ ದಿಸ್ ಅಂತ ಅಂದರೆ ಇಟ್ ವಿಲ್ ಆಲ್ಸೋ ಆ್ಯಡ್ ವರ್ಕಿಂಗ್ ಇದ್ರೆ. ಈಗ PSI ಇದ್ದಾರೆ ಸರ್, ಒಂದಿಷ್ಟು ಜನ PSI ಇದ್ದಾರೆ, ಒಬ್ರು ತಹಸೀಲ್ದಾರ್ ಇದ್ದಾರೆ, ಅಥವಾ CTI ಇದ್ದಾರೆ, FDA ಇದ್ದಾರೆ, ಟೀಚರ್ ಇದ್ದಾರೆ, ಏನೋ ಒಂದು ಇದ್ದಾರೆ ಸರ್. ಅವರು ಯಾವ ರೀತಿಯಾಗಿ ಸರ್ ವರ್ಕಿಂಗ್ ಇದ್ದು ನಾನು ಇಂಟರ್ವ್ಯೂ ಸ್ಟೇಜ್ ಬಂದಿದ್ದೀನಿ ಅಂತ ಅಂದರೆ ಅದು ನೆಕ್ಸ್ಟ್ ಇನ್ನೊಂದು ರೀತಿ ಅಚೀವ್ಮೆಂಟ್ ಅದು. ಸೊ ಸುಮ್ಮನೆ ಓದಿನೇ ಎಷ್ಟೊಂದು ಜನ ಆಗ್ತಾರಲ್ಲ, 7-8 ವರ್ಷ ಓದಿ ಆಗ್ತಿರಲ್ಲ. ವರ್ಕಿಂಗ್ ಮಾಡಿಕೊಂಡು ಇಂಟರ್ವ್ಯೂಗೆ ಬಂದಿದ್ದೀನಿ ಅಂತಂದರೆ ಅದು ನೆಕ್ಸ್ಟ್ ಲೆವೆಲ್ ಅಚೀವ್ಮೆಂಟ್. ಸೊ ಅದು ಡೆಫಿನೆಟ್ಲಿ ಆ್ಯಡ್ ಆಗುತ್ತೆ. ಯಾರು ಹೆಸಿಟೇಟ್ ಮಾಡ್ಕೋಬೇಡಿ, ಯಾವ ಕೆಲಸದಲ್ಲಿ ಇದ್ರೂ ಬರೀರಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಷ್ಟೇ. ಆ್ಯಂಡ್ ಐ ನೋ ಸರ್, ಕ್ವೆಶನ್ ಕೇಳ್ತಾರೆ ಅಂತಂದ್ರೆ ನಾನು ತಿಳ್ಕೊತೀನಿ, ಪೊಲೀಸ್ ಬಗ್ಗೆ ಓದ್ತೀನಿ. ನಂದು 15 ನಿಮಿಷ 20 ನಿಮಿಷ ಇಂಟರ್ವ್ಯೂ ಇದ್ರೆ 10 ನಿಮಿಷ ಪೊಲೀಸ್ ಬಗ್ಗೆ ಕೇಳ್ತಾರೆ ಸರ್. ಓಕೆ, ಅಂದ್ರೆ ಪೊಲೀಸ್ ರಿಫಾರ್ಮ್ಸ್ ಆಗಿರ್ಬೋದು, ಏನ್ ಬೇಕಾದ್ರೂ ಕೇಳ್ಬೋದು, ಸಮಸ್ಯೆಗಳಿರ್ಬೋದು, ಏನಾದ್ರು ಟರ್ಮ್ಸ್, ಜೀರೋ ಫೇರ್ ಅಂದ್ರೆ ಏನು, ಖಂಡಿತ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಸರ್. ಐನು ಪೊಲೀಸ್ ಬಗ್ಗೆ ಬರುತ್ತೆ ಅಂತ ನಾನು ಚೆನ್ನಾಗಿ ಪ್ರಿಪೇರ್ ಆಗಿರ್ತೀನಿ. 10 ನಿಮಿಷ ನಾನು ಅನ್ಕೊಂಡಂಗೆ ಹೋಗುತ್ತಾ ಇಂಟರ್ವ್ಯೂ, ಇನ್ನು 10 ನಿಮಿಷ ಯಾವ ಥರ ಆದ್ರೂ ಹೋಗಿ. ಈಗ ನಾನು ಪೊಲೀಸ್ ಬರ್ದಿಲ್ಲ ಅಂದ್ರೆ 5 ನಿಮಿಷ ನನ್ನ ಬಗ್ಗೆ ಹೋಗುತ್ತೆ, ಇನ್ನು 15 ನಿಮಿಷ ಗೊತ್ತಿಲ್ಲ ನನಗೆ. ಎಲ್ಲಿ ಕೇಳ್ತಾರೆ, ಏನ್ ಬೇಕಾದ್ರೆ ಕೇಳ್ಬೋದು, ಫ್ಯಾಕ್ಟ್ಸ್ ಕೇಳ್ಬೋದು, ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಯಾವ ಸಾಯಿಲ್ ಐತಪ್ಪ, ಎಷ್ಟು ಅಗ್ರೋ ಕ್ಲೈಮೇಟಿಕ್ ಝೋನ್ ಇದೆಯಪ್ಪ, ಎಲ್ಲಿ ಬೇಕಾದ್ರೆ ಹೋಗ್ಬೋದು ಸರ್. ಈ ಇದಿಲ್ಲ, ಸೀಮಾ ಒಂದು ಬೌಂಡ್ರಿ ಇಲ್ಲ ಇಂಟರ್ವ್ಯೂಗೆ. ಬಟ್ ಇಫ್ ಐ ನೋ ನಾನು ಪೊಲೀಸ್ ಅಂತ ಹಾಕಿದ್ದೀನಿ, ಪೊಲೀಸ್ ಮೇಲೆ ಬಂದಿದ್ದರೆ ನಾನು ಚೆನ್ನಾಗಿ ಪ್ರಿಪೇರ್ ಆಗ್ತೀನಿ ಅದ್ರ ಬಗ್ಗೆ ಅಷ್ಟೇ ಅಲ್ವಾ ಸರ್. ಅದೇ ರೀತಿ ಯಾರೀಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇದ್ದೀರಾ, ಪೊಲೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದ್ದೀರಾ, ಒಂದು ಪೊಲೀಸ್ ರಿಲೇಟೆಡ್ ಕ್ವಶನ್ಸ್ ಯಾವ ರೀತಿ ಬರ್ಬೋದು ಅನ್ನೋದು ಕೂಡ ಒಂದು ಫ್ರೇಮ್ ಮಾಡಿ ನಮ್ಮ ವಿಜಯ ಸೇತು ಚಾನಲಲ್ಲೂ ಕೂಡ ಹಾಕಿದ್ದೀವಿ ಸರ್. ಓಕೆ, ಬೇಕಾದ್ರೆ ದೇ ಕ್ಯಾನ್ ಚೆಕ್. ಓಕೆ ಸರ್. ಆ್ಯಂಡ್ ಲಾಸ್ಟ್ಲಿ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಆಫ್ಟರ್ ದಿ ಇಂಟರ್ವ್ಯೂ, ಒಂದು ಸರಿ ಇಂಟರ್ವ್ಯೂ ಓವರ್ ಆಗುತ್ತೆ, ಯುವರ್ ಇಂಟರ್ವ್ಯೂ ಇಸ್ ಓವರ್, ಯು ಕ್ಯಾನ್ ಗೋ ಅಂತಾರೆ.
ಅವಾಗೂ ಸರ್ ನಾವು ಎಷ್ಟು ಸಂಯಮದಿಂದ ಎದೊಳ್ತೀವಿ, ಈಗ ನಿಂತ್ಕೋತೀವಿ, ಆಮೇಲೆ ಹೇಗೆ ಗ್ರೀಟ್ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್ ಅಂತ ಮಾಡ್ಬೇಕು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳಿ ಯು ಶುಡ್ ನಾಟ್ ಟರ್ನ್ ಬ್ಯಾಕ್ ಸರ್. ಓಕೆ, ತಿರುಗಬಾರ್ದು ಹಿಂದೆ, ಹಾಗೆ ಹೋಗ್ಬೇಕಷ್ಟೇ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್ ಅಂದ್ಬಿಟ್ಟು ಹೋಗ್ತಾ ಇರಬೇಕು. ಕೆಲವೊಬ್ರು ತುಂಬ ಜೋರಾಗಿ ಮಾತಾಡೋರು ಇರ್ತೀರಾ, ಕೆಲವೊಬ್ರು ತುಂಬ ನಿಧಾನಕ್ಕೆ ಮಾತಾಡೋರು ಇರ್ತೀರಾ. ಒಂದು ಮೀಡಿಯಂ ಪೇಸ್ ಇಸ್ ಆಲ್ವೇಸ್ ಬೆಟರ್. ಅದನ್ನ ಈಗಲೇ ಒಂದು ಸ್ವಲ್ಪ ರೂಢಿ ಮಾಡ್ಕೊಳ್ಳಿ. ಮತ್ತೆ ವಾಯ್ಸ್ ಮಾಡ್ಯುಲೇಷನ್ಸ್ ಅಷ್ಟೇ, ವಾಯ್ಸ್ ಮಾಡ್ಯುಲೇಷನ್ಸ್ ತುಂಬಾ ಮ್ಯಾಟರ್ ಅಂದ್ರೆ ಆಗುತ್ತೆ. ಈಗ ನನಗೆ ಗೊತ್ತಿಲ್ಲ ಅಂದಾಗ ವಿನಮ್ರವಾಗಿರ್ಬೇಕು, ಹಂಬಲ್ ಆಗಿರ್ಬೇಕು. ದೇ ಶುಡ್ ನೋ ದಟ್ ಯು ಆರ್ ಹಂಬಲ್. ಆನ್ಸರ್ ಮೀನ್ಸ್ ಸ್ವಲ್ಪ ಕಾನ್ಫಿಡೆನ್ಸ್ ಆಗಿ ಹೇಳೋದು, ಕಾನ್ಫಿಡೆಂಟ್ ಆಗಿ ಅದು ಬರುತ್ತೆ ಸರ್. ಕಾನ್ಫಿಡೆನ್ಸ್ ಒಂದೇ ಇದಕ್ಕೆ ಬರುತ್ತೆ. ಸೊ ಏನು ತೊಂದರೆ ಇಲ್ಲ. ಸೊ ನಮ್ಮ ಶಾಂತ ಮಾರ್ಗದಲ್ಲೂ ಕೂಡ ಇಂಟರ್ವ್ಯೂ ಗೈಡೆನ್ಸ್ ನಡೀತಾ ಇದೆ. ತಗೊಳ್ಳೋರಿದ್ರೆ 1-to-1 ಮೋಕ್ ಇಂಟರ್ವ್ಯೂ ತಗೊಳ್ಳೋರಿದ್ರೆ ಯು ಜಸ್ಟ್ ಕಾಂಟ್ಯಾಕ್ಟ್ ಅವರ್ ಆಫೀಸ್ ನಂಬರ್ ಶಾಂತ ಮಾರ್ಗ ಆರ್ ವಿಜಯ ಸೇತು. ಸೊ ಯು ಕ್ಯಾನ್ ಕಮ್, ಶೆಡ್ಯೂಲ್ ಮಾಡ್ತೀವಿ. ಶೆಡ್ಯೂಲ್ ಮಾಡಿ ನಿಮಗೆ ಓವರಾಲ್ ಆಗಿ 360 ಡಿಗ್ರಿಯಲ್ಲಿ ಹೇಗೆ ಪ್ರಿಪೇರ್ ಆಗಬೇಕು, ಏನೇ ಡೌಟ್ಸ್ ಇದ್ರೂ ವಿಲ್ ಕ್ಲಾರಿಫೈ. ಎಸ್ ಸರ್, ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಜ್ಞಾನ ಭಂಡಾರದಿಂದ ಇಷ್ಟೊಂದು ವಿಷಯಗಳನ್ನು ಇಲ್ಲಿ ಹಂಚ್ಕೊಂಡಿದ್ದೀರಾ. ಅದರಿಂದ ನಮ್ಮ ಸ್ಪರ್ಧಾರ್ಥಿಗಳಿಗೆ ಖಂಡಿತ ಸಹಾಯ ಆಗುತ್ತೆ ಅಂತ ಅನ್ಕೋತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಜ್ಞಾನ ಭಂಡಾರ ಅಂತೇನಿಲ್ಲ, ಜಸ್ಟ್ ಎಕ್ಸ್ಪೀರಿಯನ್ಸ್ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು.